ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಏನಾದ್ರು ಮನೆಯಲ್ಲಿ ಉಪವಾಸಕ್ಕೆ ಇಡ್ಗಿದ್ದಾರೆ ನಿಮ್ಮನ್ನ? ಮತ್ತೆ ಏನು ಮತ್ತೆ ಭಾರತದಲ್ಲಿ ಹೆಂಗ್ ಬ್ಲಡ್ ಇದೆ ಅಂತ ಹೇಳ್ತಾರೆ ಅಲ್ವಾ? ಇಡೀ ವಿಶ್ವದಲ್ಲಿ ಅತ್ಯಂತ ಯುವಕರನ್ನ ಉಳ್ಳಂತ ದೇಶ ನಮ್ದು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ನೋಡೋ ಸದ್ಯ ಇಲ್ಲ. ಎಲ್ರಿಗೂ ನಮಸ್ಕಾರ. ಸಾಕಾಗಲ್ಲ? ಎಲ್ರಿಗೂ ನಮಸ್ಕಾರ. ಓಕೆ, ಪ್ರೀತಿ ವಿದ್ಯಾರ್ಥಿಗಳೇ, ನಾನೇ ಮಾತನಾಡಿಸ್ತೀನಿ ಮೇಡಮ್, ನಾನೇ ಮಾತನಾಡಿಸ್ತೀನಿ ಖಂಡಿತ. ನಾನೇನು ಮೇಡಮ್ ಹೇಳಿದಷ್ಟು ತುಂಬ ಒಳ್ಳೆಯವನಲ್ಲ, ಆದ್ದರಿಂದ ನಾನೇ ನಿಮ್ಮನ್ನು ಸೀಟಿ ಓಡಿಸ್ತೀನಿ, ಗಲಾಟೆ ಮಾಡಿಸ್ತೀನಿ, ಎಲ್ಲ ಮಾಡಿಸೋಣ. ಒಂದು 40 ನಿಮಿಷ ಅಷ್ಟೇ ಸಾಕು, ಹೆಚ್ಚು ನಿಮ್ಮ ಸಮಯನ ವ್ಯರ್ಥ ಮಾಡೋದಿಲ್ಲ. ಅದರಿಂದ ಮಧ್ಯ ಮಾತಾಡೋಂಗಿಲ್ಲ ಪ್ಲೀಸ್. ಈ ಗುಸು ಪಿಸು ಎಲ್ಲ ನಾನು ಮಾತಾಡಿದ್ಮೇಲೆ, ಯಾಕೆಂದರೆ ನಾನು ಮಾತನಾಡುವಾಗ ಕೆಲವು ತಪ್ಪುಗಳೆಲ್ಲ ಇರ್ತದೆ, ಅದನ್ನೆಲ್ಲ ನೀವು ಗುರುತಾಕೊಂಡ್ರೆ ಮೇಡಮ್ ನಿಮಗೆ ಕೊನೆಯಲ್ಲಿ ಬಹುಮಾನ ಕೊಡ್ತಾರೆ, ಏನಂತ ಅವರು ಹೇಳ್ತಾರೆ. ಓಕೆ, ಎಸ್. ಪ್ರೀತಿ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ದಿನ ವಿಶ್ವ ಜಾನಪದ ದಿನಾಚರಣೆಯ ಶುಭಾಶಯಗಳು. ಈ ದಿನ ವೇದಿಕೆ ಮೇಲೆ ನನ್ನ ಒಟ್ಟಿಗೆ ಇರ್ತಕ್ಕಂತಹ ಕಾಲೇಜಿನ ಪ್ರಾಚಾರ್ಯರು, ನಮಗೆ ಸೋದರ ಸಮಾನರಾದಂತಹ ಡಾಕ್ಟರ್ ಕೆಂಪೇಗೌಡ BK ಸರ್ ಅವರೇ, ಇವತ್ತು ನಿಮ್ಮ ಹಾಗೆ ಪಿಳಿ ಕಣ್ಣುಗಳನ್ನು ಬಿಟ್ಕೊಂಡು ಭಾರತೀಯ ಕಾಲೇಜಿನಲ್ಲಿ ಮುಗ್ಧ ಮನಸ್ಸಿನಿಂದ ಯಾವ ಸಬ್ಜೆಕ್ಟ್ ಅನ್ನು ಓದಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಹಾಗಿತ್ತು. ಹಳ್ಳಿಯ ಒಂದು ವಾತಾವರಣದಲ್ಲಿ ಬೆಳೆದು ಆಗಾಗಲೇ ಅನೇಕ ಕಷ್ಟ ಕೋಟಲೆಗಳನ್ನು ಅನುಭವಿಸಿ ಮುಂದೆ ಏನು ಓದಬೇಕು ಅಂತ ಗೊತ್ತಿಲ್ಲದೇ ನಾನು ಭಾರತೀಯ ಕಾಲೇಜಿನಲ್ಲಿ ME ಡಿಗ್ರಿನಲ್ಲಿ ಸೋಷಿಯಾಲಜಿ ತಗೊಳ್ಳಿಕ್ಕೆ ಬಂದೆ. ನನಗೆ ಇಷ್ಟವಾದಂಥ ಸಬ್ಜೆಕ್ಟ್ ಅದು ಅಂತ ಹೇಳಿ. ಆದರೆ ಅಲ್ಲಿ ಒಂದು ಆಶ್ಚರ್ಯ ನಡೆಯುತ್ತೆ. ಅಲ್ಲಿ ಒಬ್ಬರು ಶಿವಣ್ಣ ಅಂತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಆ ದಿನ ಏನು ಮಾಡಿದ್ರು, ನನಗೆ ಈ ಸಬ್ಜೆಕ್ಟ್ ಬೇಡ, ನಿನ್ನ ಕನ್ನಡ ಓದು ಬುದ್ಧಿವಂತ ಅಂತ ಹೇಳಿ ನನಗೆ ಕನ್ನಡ ಸಬ್ಜೆಕ್ಟ್ ಕೊಡ್ತಾರೆ. ಅಲ್ಲಿ ಮೇಡಮ್ನವ್ರು ಪರಿಚಯ ಆಗಿ ನಮ್ಮನ್ನು ಒಂದು ಹಳ್ಳಿ ಹುಡುಗ ಒಂದು ಡಿಲ್ಲಿ ಮಟ್ಟದಲ್ಲಿ ಮಾತನಾಡುವ ಹಾಗೆ ನಮಗೆ ಒಂದು ಜಾನಪದೀಯ ಅಂಶಗಳನ್ನು ತುಂಬಿ ನಮ್ಮ ಬದುಕಿಗೆ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಕೆಂಪಮ್ಮ ಮೇಡಮ್ ಅವರೇ. ಅದೇ ರೀತಿಯಾಗಿ ನನ್ನೊಟ್ಟಿಗೆ ಈ ದಿನ ಮಾದೇವ್ ಪ್ರಸಾದ್ ಅವರಿದ್ದಾರೆ, ಗೋಪಾಲ್ ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಈ ಭವಿಷ್ಯವನ್ನ ಹುಡುಕುತ್ತಾ ಈ ದೇಶದ ಅದ್ಭುತವಾದಂತಹ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕ್ಷೀಭೂತರಾಗಿ ನೀವೆಲ್ಲರೂ ಇದ್ದೀರಿ. ಇದೊಂದು ಅವಿಸ್ಮರಣೀಯವಾದಂಥ ದಿನ ಅಂತ ನಾನಾದರೂ ಭಾವಿಸ್ತೀನಿ. ಮೇಡಮ್ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು, ಈ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಾ ಇರ್ಲಿಲ್ವಾ ಅಂತ ಏನಾದರೂ ನಾವು ಯೋಚನೆ ಮಾಡೋದಾದ್ರೆ, ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದಾದ್ರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಹಳ್ಳಿಯ ಯಾವುದೇ ಗಲ್ಲಿಗೆ ಹೋದ್ರೂ ಒಂದಲ್ಲ ಒಂದು ರೀತಿಯಾದಂಥ ಆಚರಣೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮನುಷ್ಯನ ಹೃದಯ ಬಡಿತ ಹೇಗೆ ಕ್ಷಣ ಕ್ಷಣಕ್ಕೂ ಅದು ಬಡಿತಾ ಇದೆಯೋ, ಹಾಗೆ ಜಾನಪದ ಆಚರಣೆಗಳು ಇವತ್ತಿಗೂ ಸಹ ನಿರಂತರವಾಗಿ, ಅದು ಕರ್ನಾಟಕವಲ್ಲ, ಅದು ಮಂಡ್ಯ ಅಲ್ಲ, ಅದು ಭಾರತವಲ್ಲ, ವಿಶ್ವದ ಪ್ರತಿಯೊಂದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವ ಮಟ್ಟದಲ್ಲಿ ಇವತ್ತು ಜಾನಪದ ತನ್ನದೇ ಆದಂಥ ಗತ್ತು ಬೇರತ್ತನ್ನು ಪಡೆದುಕೊಂಡಿದೆ. ಸರ್, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇದೆ ಸರ್. ನೀವು ಅಮೆರಿಕದಲ್ಲಿ ಇದನ್ನು ನೋಡ್ಲಿಕ್ಕೆ ಸಾಧ್ಯನಾ ಸರ್? ಯಾಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ? ಜಪಾನಲ್ಲಿ ನೋಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ನೀವು ಹುಡುಕಿದ್ರೆ ಇಡೀ ಜಗತ್ತು ಜಾನಪದ ಸಾಹಿತ್ಯದೊಳಗಡೆ ಮುಳುಗೋಗ್ಬಿಟ್ಟಿದೆ. ಅಲ್ಲಿಂದ ಶುರುವಾದಂಥದ್ದೇ. ಅದಕ್ಕೆ ನಮ್ಮ BM ಶ್ರೀಕಂಠಯ್ಯನವರು ಹೇಳ್ತಾರೆ, ಜನವಾಣಿ ಇದೆಯಲ್ಲ ಅದು ಬೇರು, ಕವಿವಾಣಿ ಇದೆಯಲ್ಲ ಅದು ಹೂವು ಅಂತ ಹೇಳ್ತಾರೆ. ನಮ್ಮೆಲ್ಲ ಬೇರುಗಳು ಇರುವುದು ಎಲ್ಲಿಂದ ಅಂದರೆ ಜಾನಪದ ಸಾಹಿತ್ಯದಲ್ಲಿ. ಮೇಡಮ್ ಮಾತನಾಡ್ತಾ ಪ್ರಾಸ್ತಾವಿಕವಾಗಿ ಎಂಥ ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟರು ಅಂದರೆ ಆಶ್ಚರ್ಯ ಆಗ್ತದೆ. ಅವರ ಮಾಹಿತಿಗಳೆಲ್ಲ ಅದ್ಭುತವಾಗಿದ್ದು. ಎಸ್, ವಿಲಿಯಂ ಜಾನ್ ಥೇಮ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಪತ್ರಿಕೆಯನ್ನ ಬರೆದಂತ ಸಂದರ್ಭದಲ್ಲಿ, ಅದು ಈ ದಿನ ಅಂದ್ರೆ ಆಗಸ್ಟ್ 22ನೇ ತಾರೀಕಂದು ಪ್ರಕಟ ಆಗ್ತದೆ. ಒಂದು ಅಧಿಕೃತತೆ ಬೇಕಲ್ವಾ? ಇವತ್ತು ನಿಮ್ಮ ಕಾಲೇಜಿನಲ್ಲಿ ಬೇಕಾದಷ್ಟು ಹಾಡುಗಾರರಿದ್ದೀರಿ. ಎಸ್ ಆರ್ ನೋ? ನೀವು ರೆಸ್ಪಾಂಡ್ ಮಾಡಬೇಕು, ಗೊತ್ತಾಯ್ತಲ್ವಾ? ರೆಸ್ಪಾಂಡ್ ಮಾಡಲಿಲ್ಲ ಕಾರ್ಯಕ್ರಮ ಚೆನ್ನಾಗಿರೋದಿಲ್ಲ. ಎಸ್ ಆರ್ ನೋ? ಇವತ್ತು ಒಂದು ವಿದ್ಯಾರ್ಥಿ ಏನ್ ಮಾಡಿತು, ಒಂದು ವಿದ್ಯಾರ್ಥಿನಿ ಬಂದು ಒಂದು ನಿರೂಪಣೆಯನ್ನ ಮಾಡ್ತಾ ಇದೆ, ಒಂದು ವಿದ್ಯಾರ್ಥಿನಿಯರ ಗುಂಪು ಬಂದು ಹಾಡನ್ನ ಆಡ್ತಾ ಇದೆ. ಇದೇ ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಂತ ಒಂದು ಹುಡುಗ ಒಂದು ಕ್ಯಾಮ್ರಾ ವರ್ಕ್ ಅನ್ನ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಹುಡುಗರು ಅದು ನಮ್ಮ ಉದ್ಘಾಟನೆಗೆ ಸಹಕಾರ. ಇದೆಲ್ಲ ಹೇಗೆ ಬಂತು? ಇದು ಹೇಗೆ ಬಂತು ಅಂದ್ರೆ ಅದಕ್ಕೆ ಒಂದು ವೇದಿಕೆ ಬೇಕು, ಹೌದಲ್ಲ? ಆ ಹುಡುಗರಲ್ಲಿ ಈಗ ಆ ಕಲೆ ಇತ್ತು, ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ಸ್ಟೇಜ್ ಅಂತಕ್ಕಂಥದ್ದು ಬೇಕು, ಒಂದು ಸಭಾ ಮಂಟಪ ಅಂತದ್ದು ಬೇಕು. ಆಯಾ ಕಾಲಕ್ಕೆ ಮನುಷ್ಯ ಮತ್ತೆ ಬೆಂಕಿ ಮತ್ತೆ ಚಕ್ರವನ್ನ ಯಾವಾಗ ಆತ
ಸಂಶೋಧನೆ ಮಾಡಿದ್ನೋ ಅಲ್ಲಿಂದಲೇ ಆತನ ರಕ್ತದ ಧಮನಿಯಲ್ಲಿ, ಆತನ ರಕ್ತನಾಳದ ಒಂದು ಧಮನಿಯಲ್ಲಿ ಆತನ ಫೋಕ್ಲೋರ್, ಒಂದು ಜಾನಪದ ಸಾಹಿತ್ಯ, ಜಾನಪದ ಗಾದೆ, ಒಗಟು, ಲಾವಣಿ, ಕತೆ, ಕಾದಂಬರಿಗಳು ಎಲ್ಲವೂ ಕೂಡ ಆತನ ರಕ್ತಗತವಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ಇವತ್ತು ನಿಮಗೆ ಬೇಸರ ಕಳೀಲಿಕ್ಕೆ ಯೂಟ್ಯೂಬ್ ಇದೆ, ಇವತ್ತು ಬೇಸರ ಕಳೀಲಿಕ್ಕೆ ಇವತ್ತು ಫೇಸ್ಬುಕ್ ಇದೆ. ಯಾವುದೋ ದೇಶದವನನ್ನ ಇಲ್ಲಿ ಕೂತ್ಕೊಂಡು ಬೆರಳ ತುದಿನಲ್ಲಿ ನೀವು ಮಾತನಾಡಿಸ್ತೀರಿ. ಇವತ್ತು ಹೆಣ್ಣು ಮಕ್ಕಳು ತಮ್ಮ ಒಂದು ಬೇಸರವನ್ನು ಕಳೆಯಕ್ಕೆ ಇನ್ಸ್ಟಾಗ್ರಾಮ್ ಅನ್ನು ಯೂಸ್ ಮಾಡಬಹುದು. ನಿಮ್ಮ ಪ್ರತಿಭೆಯನ್ನು ತೋರ್ಲಿಕ್ಕೆ ನೀವು ರೀಲ್ಸ್ ಗಳನ್ನ ಮಾಡಬಹುದು, ಹಾಡುಗಳನ್ನು ಹಾಡಬಹುದು. ಯಾವುದೋ ಒಬ್ಬ ಅದ್ಭುತವಾದಂತ ಪ್ರತಿಭೆಗೆ ಬೆಂಗಳೂರಿನಲ್ಲಿ ಹಾಡ್ಲಿಕ್ಕೆ ಅವಕಾಶ ಸಿಕ್ಕಿತು, ಹಳ್ಳಿಯ ಕೋಗಿಲೆಗಳಿಗೆ ಅವಕಾಶ ಸಿಗೋದಿಲ್ಲ ಅಂದ್ರೆ ಜಸ್ಟ್ ಒಂದು ಮೊಬೈಲ್, ಒಂದು ಯೂಟ್ಯೂಬ್ ಇದ್ರೆ ಇವತ್ತು ఢిల్లీ ಮಟ್ಟಿಗೆ ತಲುಪ್ತಾ ಇದ್ದೀರಿ. ಹೌದಾ? ಹೌದಲ್ಲ? ಎಸ್ ಆರ್ ನೋ? ವಾಯ್ಸ್ ಬರಬೇಕು. ಆದರೆ ತಿನ್ನಲಿಕ್ಕೆ, ಊಟಕ್ಕೆ ಅನ್ವೇಷಣೆ ಮಾಡುವಂತ ಅವತ್ತಿನ ಕಾಲದ ಒಂದು ಜಾನಪದರು ತಮ್ಮ ಬೇಸರವನ್ನು ಹೇಗೆ ಮರೀತಾ ಇದ್ರು, 24 ಗಂಟೆಗಳನ್ನು ಹೇಗೆ ಕಳಿಬೇಕವರು? ಅವ್ರೇನ್ ಮಾಡ್ತಾರೆ ಅಂದ್ರೆ, ಅನ್ನದ ಒಂದು ಅನ್ವೇಷಣೆ ಆದ ಮೇಲೆ, ಅನ್ನ ಅಂದ್ರೆ ಹಕ್ಕಿ ಅಂತ ತಿಳ್ಕೊಬೇಡಿ, ಆಹಾರ, ಬೇಟೆಯಲ್ಲಿ ಹಾಡಿದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ವಿರಾಮವನ್ನ ಕಳೀಲಿಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಗಾದೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು, ಹಾಡುಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು, ಒಗಟುಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ತಮ್ಮ ನೈಜ ಬದುಕನ್ನ ಏನ್ ಮಾಡಿದ್ರು ಅಂದ್ರೆ, ಒಂದು ಸುಶ್ರಾವ್ಯವಾದ ಕಾವ್ಯವನ್ನಾಗಿ ಇಡೀ ದಿನ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಯಾವ್ದಾದ್ರು ಒಂದು ಮನೆಯಲ್ಲಿ ಮದುವೆ ಆಗ್ತದೆ ಅಂದ್ರೆ, ನೀವು ಕೊಡ್ತಕ್ಕಂಥದ್ದು ಒಂದು ಎಲೆ ಅಡಿಕೆ ಕೊಟ್ಟರೆ ಸಾಕು, 7 ದಿನಗಳಾಗುವಷ್ಟು ಹಾಡು ಅವರ ಹೃದಯ ಮತ್ತು ಮನಸ್ಸಿನಲ್ಲಿದೆ. ನಿಮ್ಮಲ್ಲಿದೆಯಾ? ಇವತ್ತು ಕೆಂಪಮ್ಮ ಮೇಡಮ್ ಮಾಡಿದಂಥ ಪದ್ಯ ಇವತ್ತು ಸಂಜೆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಮಹಾದೇವ್ ಪ್ರಸಾದ್ ಅವರು ಹೇಳ್ಕೊಟ್ಟಂತ ಪದ್ಯ ನಾಳೆಗಿರುತ್ತೋ ಇರೋದಿಲ್ಲವೋ ಇಲ್ಲ. ಎಕ್ಸಾಮ್ ಬರ್ತಾ ಇದೆ ಅಂದಾಗ ನಾವು ಕ್ಲಾಸ್ನಲ್ಲಿ ಟೀ ಮಡಿಕೊಂಡು ಒಂದೇ ಒಂದು ಸಲ ಗುಡ್ಡುಗು ಕುಡಿದು ಬಾಯಿ ಹರಟೆ ಮಾಡಿ ಅದನ್ನ ಬೈಹಾಟ್ ಮಾಡಿ ಎಕ್ಸಾಮ್ನಲ್ಲಿ ಕಕ್ಕಿ ಒಂದಷ್ಟು ಮಾರ್ಕ್ಸ್ ತಗೊಂಡು ಹೋಗ್ಬಿಟ್ರೆ ಮುಗೀತು. ನಾಳೆಗೆ ನಮ್ಮ ಮೇಡಮ್ ಗೊತ್ತಿಲ್ಲ, ನಮ್ಮ ಜನಪದ ಸಾಹಿತ್ಯ ಗೊತ್ತಿಲ್ಲ, ನಮ್ಮ ಹಾಡು ಕುಣಿತ ಎಲ್ಲ ಗೊತ್ತಿಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಉರುಳುಕೊಂಡು ಬಂದರೂ ಸಹ ಒಂದಿಂಚು ಸವೆಯದಂತ ಜಾನಪದ ಸಾಹಿತ್ಯ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಹೇಗೆ ತಲುಪಿಸಿದ್ರು ನಮ್ಮ ಜಾನಪದರು. ಊಹೆ ಮಾಡ್ಕೊಳ್ಳಿ ನೀವೇ. ಎಂತ ಕಷ್ಟಕ್ಕೂ ಜಾನಪದ, ಸುಖಕ್ಕೂ ಜಾನಪದ. ನೀವು ಯಾವುದಕ್ಕಾದ್ರೂ ತಗೊಂಡು ಬನ್ನಿ. ಇವತ್ತು ಜಾನಪದ ವೈದ್ಯ ಇದೆ, ಎಲ್ಲದಕ್ಕೂ ನಾವು ಹೋಗಿ ಏನು ಇಂಜೆಕ್ಷನ್ ಚುಚ್ಚಿಸ್ಕೋಬೇಕಾಗಿಲ್ಲ. ಸಣ್ಣ ಪುಟ್ಟ ರೋಗಗಳಿಗೆ ಇವತ್ತು ಜಾನಪದ ವೈದ್ಯಕೀಯವಾದಂತಹ ಒಂದು ಗುಣಲಕ್ಷಣಗಳನ್ನು ನಾವು ಮನೇಲಿ ಹುಡಿಕೊಂಡಿದ್ವಿ. ಜಾನಪದ ಉಡುಗೆ ತೊಡುಗೆಗಳು ಅದೆಲ್ಲ ಓದಬೇಡಿ. ಸದ್ಯ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಾ, ಪುಣ್ಯವಂತರು ನೀವೆಲ್ಲ. ನಿಮ್ಮ ಉಡುಗೆ ತೊಡುಗೆಗಳು ಇನ್ನೂ ಅಷ್ಟು ಹಾಳಾಗಿಲ್ಲ. ಇವತ್ತು ನಗರ ಪ್ರದೇಶದಲ್ಲಿ ಹುಡುಗಿಯರು ಮತ್ತು ಹುಡುಗರು ತೊಡಗುವಂಥ ಉಡುಗೆ ತೊಡುಗೆಗಳು ನೋಡಿದ್ರೆ ನಾಚಿಕೆ ಆಗುತ್ತೆ. ಆ ಮಟ್ಟದ ಉಡುಗೆ ತೊಡುಗೆಗಳಿಗೆ ಬಂದು ನಿಂತಿದ್ದೇವೆ. ಯಾಕೆ ಈಗ ಆಯ್ತು ಅಂದ್ರೆ, ಒಂದು ಜಾನಪದ ಮೌಲ್ಯವನ್ನು ನಾವು ಯಾವಾಗ ಮರೆತೋ ಈಗ ಈ ದಿಟ್ಟಿನಲ್ಲಿ ಬಂದು ನಿಂತಿದ್ದೇವೆ. ಅದು ಮುಂದೊಂದು ದಿನ ನಮ್ಮ ಸಮಾಜಕ್ಕೆ ಅಪಾಯವನ್ನು ತಂದೊಡ್ಡುವಂಥದ್ದು ಖಂಡಿತವಾಗಿ ಹಾಗೆ ಆಗ್ತದೆ. ನಾವು ಯಾವಾಗ ನಮ್ಮ ಜಾನಪದರ ಒಂದು ಸತ್ವಪೂರ್ಣವಾದಂಥ ಬದುಕನ್ನು ಮರೆತೋ ನಮಗೆ ಉಳಿಗಾಲವಿಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ಆದ್ಮೇಲೆ ಜಾನಪದ ಗಣಿತ. ಇವತ್ತು ಕಂಪ್ಯೂಟರ್ ಹುಟ್ಟಿದೆ, ಇವತ್ತು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಡೀ ಜಗತ್ತಿನ ಯಾವುದೇ ನಾಲೆಡ್ಜ್ ಅನ್ನು ಬೆರಳ ತುದಿನಲ್ಲಿ ನೀವು ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಅದು ಮೂಲತಃ ಬಂದದ್ದು ಎಲ್ಲಿಂದ ಅಂದ್ರೆ, ಇದೇ ನಿಮ್ಮ ಪೂರ್ವಿಕರ ಒಂದು ಚಮತ್ಕಾರದ ಗಣಿತದಿಂದ ಇವತ್ತು AI ಟೆಕ್ನಾಲಜಿವರೆಗೆ ಬಂದು ನಿಂತಿದ್ದೀರಿ. ಇದಕ್ಕೆ ಮೂಲ ಯಾರು ಅಂದ್ರೆ ಇದೇ ನಿಮ್ಮ ಜಾನಪದರು. ಅರ್ಥ ಆಯ್ತಲ್ಲ? ಎಷ್ಟೆಲ್ಲ ಗಾದೆಗಳನ್ನು ಕಟ್ಕೊಟ್ರು, ಎಷ್ಟೆಲ್ಲ ಒಗಟುಗಳನ್ನು ಕಟ್ಕೊಟ್ರು. ಅಲ್ಲಿಂದ ಶುರುವಾದಂಥದ್ದು ಈಗ ಜಾನಪದ ಕಲಾ ಪ್ರಕಾರಗಳು ಬಂದು, ಜಾನಪದ ನಾಟಕಗಳು ಬಂದು, ಜಾನಪದ ವಾದ್ಯಗಳು ಬಂದು, ಇವತ್ತು ಜಾನಪದ ಪ್ರಾಕಾರಗಳು ಇವತ್ತು ಏನ್ ಮಾಡಿದೆ ಅಂದ್ರೆ ಆಧುನಿಕವಾದಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಿ ಬೆಳೆದವರು. ಅದನ್ನೇ ಅಪ್ಡೇಟ್ ಮಾಡಿ ಇವತ್ತನ್ನು ಬದುಕನ್ನು ಕಟ್ಟಲಿಕ್ಕೆ ಶುರು ಮಾಡಿದವರು. ಆದರೆ ನೀವೊಂದು ಕ್ವಶನ್ ಕೇಳಬೇಕು. ನಮ್ಮ ಮೇಡಮ್ ಹೇಳಿದಾಗೆ ಇದಕ್ಕೊಂದು ಆಚರಣೆ ಬೇಕಾ ಅಂತ ಹೇಳಿ. ಆಚರಣೆ ಯಾಕೆ ಬೇಡ? ಆಯ್ತಲ್ಲ, ನಿಮ್ಮ ಹುಟ್ಟಿದಬ್ಬ ಮಾಡ್ಕೊಳ್ತೀರಿಲ್ಲ, ಮಾಡ್ಕೊಳ್ತೀರಿ. ಯಾವುದೋ ದೇಶದ ಒಂದು ಸಾಂಪ್ರದಾಯಿಕವನ್ನ ಇವತ್ತು ಪ್ರತಿಯೊಬ್ಬರು ನೀವು ಅನ್ವಯಿಸ್ತಾ ಇದ್ದೀರಿ. ಆದರೆ ಜಗತ್ತಿನ ಮನುಷ್ಯನ ನಾಡಿಮಿಡಿತವಾದಂಥ ಜನಪದಕ್ಕೆ ಒಂದು ದಿನ ಬೇಡವೇ? ಹಾಗಾದ್ರೆ ಜನಪದದಲ್ಲಿ ಏನಿದೆ ಅಂತ ನೀವು ಕೇಳಬೇಕು. ನಾನು ಹೇಳ್ತಾ ಇದ್ದೀನಿ, ಜನಪದದಲ್ಲಿ ಏನಿಲ್ಲ. ಇವತ್ತು ಕಾಲೇಜಿಗೆ ಹುಡುಗರು ಬಂದಾಗ ಒಂದು ಪ್ರೀತಿ ಮಾಡ್ಲಿಕ್ಕೆ ನಿಮಗೆ ಬರೋದಿಲ್ಲ. ದರಿದ್ರ ಒಂದು ಹುಡುಗಿಗೆ ಒಂದು ಲೆಟರ್ ಬರೆಯೋಕೆ ಬರೋದಿಲ್ಲ. ಮೇಡಮ್ ಯಾರು ಬೇಜಾರು ಮಾಡ್ಕೊಬಾರ್ದು, ಇದೇನಪ್ಪ ಇದನ್ನ ಹೇಳ್ಕೊಡ್ತಾರೆ ಜಾನಪದದವರು ಅಂತ ಹೇಳಿ. ಹೌದಲ್ಲ? ಅವನು ಬರ್ತಾನೆ ವಾಟ್ಸಾಪ್ನಲ್ಲಿ ಒಂದು ಹುಡುಗಿಗೆ ಒಂದು ಮೆಸೇಜ್ ಹಾಕ್ಬಿಟ್ರೆ ಸಾಕೋದಾಯ್ತಲ್ವಾ? ಅವನಿಗೆ ಡಿಗ್ರಿ ಮಾಡ್ಲಿಕ್ಕೆ ಬರುವಂತ ವಿದ್ಯಾರ್ಥಿ PUC ನಲ್ಲಿ ಬಹಳ ಚಂದ ಇರ್ತಾನೆ. ಡಿಗ್ರಿಗೆ ಬಂದ ತಕ್ಷಣ ಅವನು ಹಿಡಿಯರೇ ಇಲ್ಲ, ಗೊತ್ತಾಯ್ತಲ್ವಾ? ನಂಜನಗೂಡಲ್ಲಿ ಆನೆ ಬಿಟ್ಟಾಗ ಆಗ್ಬಿಡ್ತಾನೆ. ಅವನೆಲ್ಲ ಬಂದ ತಕ್ಷಣ ಅವನೇನ್ ಮಾಡ್ತಾನೆ ಅಂದ್ರೆ ಹುಡುಗಿಗೆ ಐ ಲವ್ ಯು ಕಣೆ ಅಂತ, ತೂ ಲೋಪರು ಬಾ ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹುಡುಗಿ. ಆಗ ನಮ್ಮ ಹುಡುಗ ಹೇಳ್ದ, ಬೇಡ ಕಣೋ, ಪ್ರಿನ್ಸಿಪಲ್ಗೆ ಅಲ್ಲೇ ಮದುವೆಯಾಗಿ 2 ಮಕ್ಕಳವೇ ಅಂತ.
ಆದರೆ ನಮ್ಮ ಜಾನಪದರಲ್ಲೂ ಸಹ ಪ್ರೀತಿ ಪ್ರೇಮ ಅಗಾಧವಾಗಿತ್ತು. ಓಕೆ, ನಕ್ಬಿಡಿ, ವಾಪಸ್ ಬಂದ್ಬಿಡಿ. ಯಾಕಂದ್ರೆ ನೀವು ನಗ್ತಾನೆ ಇದ್ರೆ ಮ್ಯಾಟರ್ಗಳು ಇನ್ನೂ ಬೇಕಾದಷ್ಟಿದೆ. 40 ನಿಮಿಷದಲ್ಲಿ ನಾವು ಮುಗಿಸ್ಬೇಕು, ಗೊತ್ತಾಯ್ತಲ್ವಾ? ನಿಮ್ಮನ್ನೆಲ್ಲ ಭಾಷಣವನ್ನ, ಹೌದಾ? ಹೌದಲ್ಲ? ಎಸ್. ಹಾಗಾಗಿ ಜಾನಪದರಲ್ಲಿ ಪ್ರೀತಿ ಅವರು ಇಡೀ ಬದುಕಿನಲ್ಲಿ ತುಂಬಿಕೊಂಡಿತ್ತು. ಇವತ್ತು ಅದನ್ನ ಮಾರ್ವಾಡಿ ವಸ್ತುಗಳಾಗಿ ಮಾಡ್ಕೊಂಡಿದೀವಿ. ಇವತ್ತು ಒಂದು ಹುಡುಗ ಹುಡುಗಿಯನ್ನ ಇಷ್ಟಪಡಬೇಕಾದ್ರೆ ಅವನಲ್ಲಿ ಕೆಲವೊಂದು ಆಯ್ಕೆಗಳಿದೆ. ಪಾಪ ಹುಡುಗಿ ಹೇಗಿರ್ಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ಬಿಟ್ರೆ ಸಾಕು, ಅವ್ನು ಹೇಳ್ಬಿಡ್ತಾನೆ ಏನೋ ಹುಡುಗಿ ತೆಳ್ಳಿಗಿರ್ಬೇಕು, ಬೆಳ್ಳಿಗಿರ್ಬೇಕು. ಯಾಕೆ ನಮ್ಮ ಹುಡುಗನು ಹಂಗೆ ಇದ್ದಾನೆ. ಆಮೇಲೆ ಯಾವ್ದಾರ ಸುಮಾರಾಗಿರೋ ಸೈಜ್ ಆಗಿರುತ್ತೆ ಅಂದ್ಬಿಟ್ರೆ ಮೇಲ್ ಬಿದ್ದವ್ರು ಏನ್ ಮಾಡೋದು, ಅವ್ನು ಸ್ಕೆಲಿಟನ್ ಆಗ್ಬಿಡ್ತಾನೆ. ಆಮೇಲೆ ಇದಾಯ್ತಲ್ವಾ? ಇದೆಲ್ಲ ಟಾಮ್ ಅಂಡ್ ಜೆರಿ ನೋಡಿದಿರಲ್ಲ ನೀವೆಲ್ಲ, ಹಿಂಗೆ ಎತ್ಕೊಂಡ್ಬೇಕಾಗ್ತದೆ ನಮ್ಮ ಕ್ಯಾಮ್ರಾಮನ್. ಅದಕ್ಕೆ ಅವನು ಏನ್ ಮಾಡ್ದ, ತನ್ನ ಹುಡುಗಿಯನ್ನ ಹೇಗೆ ಆಯ್ಕೆ ಮಾಡ್ದಂದ್ರೆ, ಸರ್ ಒಂದ್ ಸ್ವಲ್ಪ ತೆಳ್ಳಿಗಿರ್ಬೇಕು, ಬೆಳ್ಳಿಗಿರ್ಬೇಕು. ನಮಗೊಂಥರ ಮನೋರೋಗ ಇದಾಯ್ತಲ್ಲ, ಹುಡುಗಿ ಬೆಳ್ಳಿಗಿದ್ರೆ ಮುಗಿದೋಯ್ತು ನಮ್ಮ ಮನೆ ಬರಲಿ. ಅವ್ನು ಬಿದ್ದ ಅಲ್ಲೇ ಕಾಲೇಜ್ ಗೈಟಲ್ಲೇ ಬಿದ್ದೋಗ್ಬಿಟ್ಟ. ಇದಾಯ್ತಲ್ವಾ? ಹೇಗೆ ಬಿದ್ದ ಅಂದ್ರೆ, ಅದಕ್ಕೊಂದು ಶಾಯರಿ ಬರೆದಿದ್ದೆ ನಾನು. ದೂರದಿಂದ ನೋಡಿದೆ ಅವಳ ವಯಸ್ಸು ಕಮ್ಮಿ, ದೂರದಿಂದ ನೋಡಿದೆ ಅವಳ ವಯಸ್ಸು ಕಮ್ಮಿ, ಹತ್ತಿರ ಬಂದು ನೋಡಿದೆ 2 ಮಕ್ಕಳ ಬಗ್ಗೆ ಅವಳ ಮಮ್ಮಿ ಅಂತ. ಆಗ್ಲೇ ಅವ್ನು ನೆಗದ್ ಬಿದ್ದೋಗ. ಆದರೆ ಜನಪದರು ತಮ್ಮ ನಿತ್ಯದ ಬದುಕಿನಲ್ಲಿ ಜಗಳ ಆಡ್ತಾ ಇದ್ರು, ಆದ್ರೆ ಯಾವತ್ತೂ ಡಿವೋರ್ಸ್ಗೆ ಹೋಗ್ತಿರ್ಲಿಲ್ಲ ಅವರು. ಇವತ್ತು ಎಂತೆಂಥ ವಿಚಾರಕ್ಕೆ ಡಿವೋರ್ಸ್ ಹೋಗ್ತಾ ಇದೀವಿ ಅಂದ್ರೆ, ಗೋಬಿ ಮಂಚೂರಿ ಕೊಡ್ಸಿಲ್ಲ ಅಂತ ಡಿವೋರ್ಸ್ ತಗೊಂಡಿದ್ದಾರೆ, ಅರಕೆ ಹೊಡಿತಾನೆ ಅಂತ ಡಿವೋರ್ಸ್ ತಗೊಂಡಿದ್ದಾರೆ, ಗೊತ್ತಾಯ್ತಲ್ಲ? ಆಮೇಲೆ ರೀಲ್ಸ್ ಮಾಡೋದು ನನ್ನ ಜೊತೆ ಬರುದಿಲ್ಲ ಅನ್ನೋದಕ್ಕೆ ಡಿವೋರ್ಸ್ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ನನ್ನ ಬಣ್ಣಕ್ಕೆ ಅವನ ಬಣ್ಣ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಡಿವೋರ್ಸ್ ತಗೊಂಡವ್ರೆ. ಅಂದ್ರೆ ನನ್ನನ್ನ ನಮ್ಮ ಕೆಂಪ ಮೇಡಮ್ನ ಕೆಂಪೇಗೌಡರನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಸೋದು? ಯಾವ್ದಾರು ಸುಣ್ಣದ ಗೂಡು ತಗೊಂಡೋಗಿ ನಮ್ಮನ್ನು ಮಾಡ್ಬೇಕಪ್ಪ, ಎಲ್ಲ ಸುಣ್ಣ ಬಣ್ಣ ಹೊಡೆದು. ಅದಕ್ಕೆ ಹೇಳ್ತಾರೆ ಜನಪದರು, ಕೆಂಪಾನೆಯ ಎಂಡಾತಿ ಎಂದು ಬಿಮ್ಮಾನಗೊಳ ಬೇಡ. ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ಫೇರ್ ಅಂಡ್ ಲವ್ಲಿ ಬಿಗರ್ ಅಂತ ಏನು ಉರ್ಕೊಂಬಿಡಕಣಪ್ಪ ನೀನು, ಇದಾಯ್ತಲ್ಲ? 6 ವಾರಗಳಲ್ಲಿ ಗಮನೀಯ ಮೈಕನ್ ಬೇಡ, ನೀವು ಮಾತಾಡಂಗಿಲ್ಲ, 40 ನಿಮಿಷ ಅಷ್ಟೇ ಪ್ಲೀಸ್. ಓಕೆ, ಎಲ್ಲ ಕೇಳ್ಕೊಳ್ಳೋದಷ್ಟೇ, ಆಮೇಲೆ ಮಾತಾಡೋಣ. ಯಾಕೆಂದ್ರೆ ಈ ವೇದಿಕೆ ನಿಮ್ದೆ. ಆದ್ರೆ ಬನ್ನಿ ಹಾಡಾಡಿ. ಅಂದ್ರೆ ನಮ್ಮ ಮೇಡಮ್ ಈಗ ಬಂದಾಗ ಜಾನಪದ ಗೀತೆ ಕಲಿಸ್ತಾ ಇದ್ರು, ಎಷ್ಟು ಅದ್ಭುತ. ನಮಗೂ ಹಾಗೆ ಕಲಿಸಿದ್ರು. ನೀವು ಕಲ್ತರೆ ನಾಳೆ ದಿನ ಈ ಜಗತ್ತಲ್ಲೇ ಹೆಸರುವಾಸಿ ಆಗ್ತೀರಾ, ಇಲ್ಲ ಕಷ್ಟ ಆಗ್ತದೆ. ನೀವು ಭಾರತದವ್ರು ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಮಾತಾಡ್ತೀವಿ, ಇಲ್ಲಿ ಬಂದು ಮಾತಾಡೋದಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು, ಒಬ್ಬನು ಮಾತನಾಡುತ್ತಾನೆ ಎಲ್ಲರೂ ಕೇಳಿಸಿಕೊಳ್ಳುತ್ತಾರೆ, ಅದು ಶೋಕ ಸಭೆಯಂತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಒಬ್ಬಾತ ಮಾತನಾಡುತ್ತಾನೆ ಎಲ್ಲರೂ ಕೇಳಿಸಿಕೊಳ್ಳುತ್ತಾರೆ, ಅದು ಶೋಕಸಭೆ. ಎಲ್ಲರೂ ಮಾತನಾಡುತ್ತಾರೆ ಯಾರು ಕೇಳಿಸಿಕೊಳ್ಳುವುದಿಲ್ಲ, ಅದು ಲೋಕಸಭೆ ಅಂತ ಹೇಳಿ. ಅಂಗಿ ಬಟ್ಟೆಲ್ಲ ಹರ್ಕೊಂಡು, ಮೈಕೆಲ್ಲ ಮೂರ್ಕೊಂಡು, ಚಾಪ್ಲಿ ಗಿಪ್ಲಿ ಎಲ್ಲ ಏರ್ಸ್ತದೆ. ಇವ್ರು ಹೇಳಿದ ಅವ್ರು ಒಪ್ಪಲ್ಲ, ಅವ್ರು ಹೇಳಿದ್ ಇವ್ರು ಒಪ್ಪಲ್ಲ. ಒಟ್ನಲ್ಲಿ ನಮ್ಮ ಜನ ಅಂತೂ ಉದ್ಧಾರ ಆಗಲ್ಲ. ನಮ್ಮ ದುಡ್ಡುಗಂತೂ ಮರ್ಯಾದೆನೆಲ್ಲ, ನಮ್ಮ ಟ್ಯಾಕ್ಸ್ ಅಂತೂ ಬೆಲೆ ಏನಿಲ್ಲ. ಆದ್ರಿಂದ ಯಾಕೆ ಹಿಂಗಾಯ್ತು ಅಂದ್ರೆ, ತರಗತಿಯಲ್ಲಿ ನೀವು ಇಲ್ಲಿ ಒಳ್ಳೆಯ ಪಾಠವನ್ನು ಕಲಿಯದ ಹೊರತು ಲೋಕಸಭೆಗೂ ಅದನ್ನೇ ಆಯ್ತಲ್ಲ. ಸಂತೆಲ್ಲ ಅವ್ರು ನೋಡಿದ್ಮೇಲೆ ಮನೇಲಿ ಮಗಳೇ ನೋಡಿ ಅಂದಂಗೆ, ಹೌದಲ್ಲ? ಹಾಗಾಗಿ ಗಂಡ ಹೆಂಡರಲ್ಲಿ ಅಷ್ಟು ಜಗಳ ಇತ್ತು, ಅಷ್ಟು ಬೈಗಳಾಗಿತ್ತು. ಆದ್ರೆ ಅವ್ರು ಯಾವತ್ತೂ ಕೂಡ ಡಿವೋರ್ಸ್ಗೆ ಹೋದವರಲ್ಲ. ಹೀಗೆ ಒಂದು ಮನೆಯಲ್ಲಿ ಹೀಗೆ ಜಗಳ ಗಂಡ ಹೆಂಡ್ತಿರೋದು, ಅಕ್ಕಪಕ್ಕದವ್ರಿಗೆಲ್ಲ ತಲೆ ಎಲ್ಲ ಕೆಟ್ಟೋಯ್ತು, ಅದಾಯ್ತಲ್ವಾ? ಜೋರ್ ಜಗಳ ಮಾಡ್ತಾರೆ. ಪಕ್ಕದ ಮನೇಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರು, ಅದಾಯ್ತಲ್ವ? ಅವ್ನು ಪೊಲೀಸ್ ಮನ್ ಬಂದು ಲಾಠಿ ಇಟ್ಕೊಂಡು ಡೋರ್ನ ಟಕ್ ಟಕ್, ಯಾರು ಈ ಮನೇಲಿ ಯಜಮಾನರು ಅಂದ್ರು. ಒಳಗಡೆಯಿಂದ ಹೆಂಡ್ತಿ ಹೇಳಿದ್ದು, ಇನ್ನೂ ಡಿಸೈಡ್ ಆಗಿಲ್ಲ, ಸುಮ್ನಿರಿ ಸರ್ ಅಂತ. ಈ ಮನೆಗೆ ಯಜಮಾನರು ಯಾರು ಅಂತಲೇ ಜಗಳ ಆಡ್ತಾ ಇದೀವಿ ಇವತ್ತು, ಇದಾಯ್ತಲ್ವಾ? ಆದರೆ ಅವತ್ತಿನ ಕಾಲದಲ್ಲಿ ಒಬ್ಬ ತಂದೆ ಇಡೀ ಮನೆಯನ್ನ ಆರಾಮವಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ಅಪ್ಪ ಇಡೀ ಮನೆಯನ್ನ ನಿರರ್ಗಳವಾಗಿ ಅವನು ತಗೊಂಡು ಹೋಗ್ತಾ ಇದೆ, ಯಾವುದೇ ತಾಪತ್ರಗಳು ಇರ್ತಿರ್ಲಿಲ್ಲ ಅಂತ ಹೇಳಿ. ಆದರೆ ಇವತ್ತು ಪ್ರೀತಿ ಎಲ್ಲಿ ಹೋಗಿದೆ? ಅದೇ ನಿಮ್ಮ ಕಾಲೇಜ್ ಹುಡುಗರಿಗೆ ಪ್ರೀತಿ ಏನಾಗಿದೆ? ಯಾವುದೋ ಹುಡುಗನ್ ನೋಡಿದಾಗ ಅವನು ಹೇಳ್ತಾನೆ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಹೇಳಿ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಮಾಡಿ ಮೇಲೆ ಜಾಗ ಇಲ್ಲದೆ. ಹುಡುಗ ಏನು ಮುಂದುವರೆದು ಬರ್ದ, ನನ್ನ ಏಕೆ ಪ್ರೀತಿ ಮಾಡಿದೆ. ಪಕ್ಕದಲ್ಲಿದ್ದವನು, ನಿಮ್ಮ ಅಕ್ಕನಿಗಾಗ್ಲೇ ಮದುವೆ ಆಗಿದೆ. ಅದು ಆಪ್ಷನ್, ಅದು ಪ್ರೀತಿನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದೀವಿ ಇವತ್ತಿನ ಕಾಲೇಜ್ ಐಕ್ಳುಗಳು. ಆದ್ರೆ ಅವತ್ತಿನ ಕಾಲದಲ್ಲೂ ಪ್ರೀತಿ ಪ್ರೇಮ ಎಷ್ಟೆಲ್ಲ ತುಂಬಿತ್ತು ಅಂದ್ರೆ, ಗಂಡ ಹೆಂಡ್ತಿರೋ, ಲೋ ಮಿತ್ರ ಸಾಕಣಲೋ, ಹುಡುಗನ ಜೊತೆಲಿ ಏನ್ ಇಷ್ಟೊಂದು ಮಾತಾಡಿ, ಅದು ಅವಮಾನ, ಆಯ್ತಲ್ವಾ? ಹುಡುಗಿ ಆಗಿದ್ರೆ ನಾವೇ ಅದಾಯ್ತಲ್ಲ ಒಂದು ಅವಕಾಶ ಕೊಡುವ, ಯಾಕಂದ್ರೆ ಅವ್ನು BPL ಕಾರ್ಡ್ ಪಾಪ ಅಲ್ವಾ? ಹುಡುಗಿ ಕೇಳಿದಂತೆ, ಅಲ್ಲ ಕಣೋ ಯಾವಾಗ್ಲೂ ನನ್ನ ಜೊತೆಲೆ ಮಾತಾಡ್ತಿಯಲ್ಲ ಯಾಕಂತ, ಅಯ್ಯೋ ನಂದು ರೀಚಾರ್ಜ್ ಕಡಿಮೆ, ಮನೆಗೆ ಹೋದ್ರೆ ಯಾರು ಸಿಗುದಿಲ್ಲ ಅದಕ್ಕೆ ಕಣೆ ಅನ್ನಂತ. ಹಂಗಾಗಿ ನಮ್ಮ ಹುಡುಗನು ಬರಗೆಟ್ಟೋಗಿ ನೀನು ಕಾಣಿಸ್ತಾರೆ, ಕಡಿಮೆ ರೀಚಾರ್ಜು. ಹುಡುಗನ್ ನೋಡಿದ್ರೆ ನೆನಪಾಯ್ತು ನಮ್ಮ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ. ನಮ್ಮಂತೆ ಹುಡುಗ ಏನ್ ಮಾಡ್ತಿದ್ದ ಅಂದ್ರೆ, ಅವ್ರ ಮನೆ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಎದುರುಗಡೆ ಮನೆ ಆಂಟಿನೇ ದುರ್ಗುಡ್ಗ ನೋಡ್ತಿದ್ದಂತೆ.
ಆ ಹೆಂಡತಿ ಏನ್ ಮಾಡಿದ್ಲು, ಆಂಟಿ ಬಂದಾಗ ಅವ್ರ ಗಂಡದ ಕಂಪ್ಲೇಂಟ್ ಮಾಡಿದಂತೆ. ಅಲ್ಲಿ ಕುತ್ಕೊಂಡಿದ್ದಾನಲ್ಲ ಹುಡುಗ, ಆ ನಂಜನಗೂಡು ಕಾಲೇಜ್ ಫಸ್ಟ್ ಗೇಟ್ಗೆ ಹೋಗ್ತಾನಲ್ಲ, ಅವ್ನು ಯಾವಾಗ್ಲೂ ನನ್ನೇ ನೋಡ್ತಾನೆ ಕಣ್ರಿ ದುರ್ಗುಟ್ಟು ಗಂಡು ಅಂತ. ಆ ಗಂಡ ಏನ್ ಹೇಳ್ದ, ಹಂಗೆ ಯಾಕಂತ ಮದುವೆ ಯಾವಾಗಲೂ ಗುಜರಿ ವಸ್ತು ಕಂಡ್ರೆ ಬಹಳ ಆಸೆ ಅವನಿಗೆ. ತನ್ನ ಹೆಂಡತಿಯನ್ನ ಆಯ್ತಲ್ಲ ಅಲ್ವಾ, ತಿರುಗಿ ಅಂದ್ರೆ ಪುಟ್ಟಳಿ ಇವತ್ತಿನ ಕಾಲದಲ್ಲಿ ಅದು ಆಧಾರ್ ಕಾರ್ಡು 2000 ಬೇರೆ ಆಯ್ತಲ್ವಾ. ಧರ್ಮಸ್ಥಳಕ್ಕೆ ಹೋದವಳು ಇನ್ನೂ ಪತ್ತುವೆ ಇಲ್ಲ ಅವಳು. ಹೆಂಡತಿಯನ್ನ ರೇಗಿಸ್ಬೇಕು, ಆದ್ರೆ ಯಾವ ರೀತಿ? ಈ ರೀತಿ ಅವನು ಹೇಳ್ತಿದ್ದ ಜಾನಪದದಲ್ಲಿ, ಮಡದೆಯ ಬಡದಾನ. ಒಂದು ಏಟು ಹೊಡೆದ್ಬಿಟ್ಟು ಅವ್ನು ಹೇಳ್ತಿಗೆ, ಈಗ ಹೊಡೆದ್ರೆ ಮುಗಿದೋಯ್ತು. ಪೊಲೀಸ್ ಸ್ಟೇಷನ್ ಹಿಂಗೆ ತೋರ್ಬಿಟ್ರೆ ರಾವ್ಕೆ ಹಿಂಗೆ ಒಂಚೂರು ಬ್ಲೌಸ್ ಇದ್ ಮಾಡಿ, ಯಾಕಂದ್ರೆ ನೀವು ಎಲ್ಲ ಹೊಲ ಮನೇಲಿ ದುಡಿಯಲ್ಲ, ಎಲ್ಲ ಬೆಕ್ಕಟ್ಟೆ ಬೆಳ್ಳಗಿದ್ದೀರಾ, ಅದೇ ಫೇನಲ್ ಲವ್ಲಿ ಹಾಕೊಂಡು ಎಲ್ಲ ಬೆಳ್ಳಗಾಕ್ಬಿಟ್ಟಿದ್ದೀರಾ. ಏನು 6 ವೀಕ್ ನಿಮ್ಗೆಲ್ಲ ಅಲ್ವಾ, 6 ವಾರಗಳಲ್ಲಿ ಗಮನೀಯ ಮೈಕಾಂತಿ ಕೆಂಪೇಗೌಡ್ರಿ. ಬಟ್ ನಾವು ಕೆಂಪೇಗೌಡರು, ಮಾದೇಸ್ವಾಮಿ ಅವರು, ಮೇಡಮ್ ಅವರು ಹುಟ್ಟು ತಂದೆ ಸಿಗ್ತಾ ಇದೀವಿ, ಏನಿಲ್ಲ ಒರಿಜಿನಲ್ ಕಲರ್ ಬರೈತಲ್ವಾ. ಹಾಗಾಗಿ ನೋಡಿ, ಆ ಬಣ್ಣದಲ್ಲೂ ಮಾತಾಡ್ಬೋದು ಇದಾಯ್ತಲ್ವಾ. ಜಾನಪದಿ ಅಂಶಗಳು ಎಷ್ಟಿದೆ ಅಂದ್ರೆ, ಅದೆಲ್ಲ ಬಂದ್ಬಿಟ್ಟು ಈ ರೊಟ್ಟಿ ಕಲ್ಲಿದೆಯಲ್ಲ, ಅದು ಬಂದ್ಬಿಟ್ಟು SS ಕುಕ್ಕರ್ಗೆ ಇದಾಯ್ತಲ್ವ, ಐ ಲವ್ ಯು ಕಣೆ ಅಂತಂತೆ, ತೂ ಹೋಗ್ಲಾ ಕರಿಯಾ ಅಂತ. ಮತ್ತೆ ಅವಾಗ ನನ್ನ ನೋಡಿ ಬೀಸಲ್ ಹೊಡಿತೀಯಾ. ಇದು ಅಡುಗೆ ಮನೆ ಜಾನಪದವನ್ನ ನೀವು ಎಲ್ಲಿ ಬೇಕಾದ್ರೂ ಹುಡುಕ್ಬೋದು. ಇದು ಆಧುನಿಕ ಜಾನಪದ ಆಯ್ತಲ್ವಾ, ಹೌದಲ್ವೇನ್ರೋ? ಅದರಿಂದ ಜಾನಪದವನ್ನು ಇಲ್ಲೇ ಹುಡುಕ್ಬೇಕಾಗಿಲ್ಲ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಗಂಡ ಹೆಂಡತಿರ ಜಗಳ ಅಲ್ವಾ, ಅದಾಯ್ತಲ್ವಾ. ಮಡದೆಯ ಬಡೆದಾನ, ಮನದಾಗ ಕೊರಗ್ಯಾನ, ಹೆಂಡತಿಯ ಸೆರಗಿಡಿದು ಕೇಳಿಯಾನ, ನಾನೆಚ್ಚೋ ನಿನ್ನ ತವರೆಚ್ಚೋ ಅಂತ ಹೇಳಿ ಒಂದ್ ಸಾರಿ ಕೇಳ್ದ, ಆಯ್ತು ಬಿಡ್ರಿ ಅಂತ ಹೇಳ್ದ. ಈಗ ನಮ್ಮ ಹುಡುಗ ಮದುವೆ ಆಗೋಣ ಅಂತ ಅನ್ಕೊಳ್ಳೋಣ. ಈಗ ಅನ್ಕೊಳ್ಳೋಣ, ಅದು ತಪ್ಪೇನು ಅನ್ಕೊಳ್ಳ ಅಲ್ವೇನೋ? ನಮ್ಮ ಹುಡುಗನು ರೆಡಿ ಆದ. ಯಾಕೆಂದ್ರೆ ಪ್ರಸ್ತುತ ಕರ್ನಾಟಕದಲ್ಲಿ 2 ಸಮಸ್ಯೆಗಳು ಪ್ರಾಜ್ವಲ್ಯಮಾನವಾಗಿ ಬೆಳುತ್ತಾ ಇದೇವಂತೆ. ಧರ್ಮಸ್ಥಳದಲ್ಲಿ ಹೆಣ ಸಿಗ್ತಾ ಇಲ್ಲ, ಗಂಡ ಹೆಣ್ಣಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ಆದ್ರಿಂದ ನಮ್ಮ ಹುಡುಗ ಒಂದೇ ಖರ್ಚಲ್ಲಿ ಅದಕ್ಕೆ ಜುಮಾರಸ್ಬಿಡುವ ಅಂತ ಹೇಳಿ ನೋಡಿ, ಪಾಪ ಇರ್ಬೋದೇನೋ ಒಂದು ಆಸೆ ಎಲ್ಲರಿಗೂ ಇರ್ತದೆ. ಅವನೇನ್ ಮಾಡ್ದ, ಮಡದೆಯ ಬಡದಾನ, ಮನದಾಗ ಕೊರಗ್ಯಾನ, ಹೆಂಡತಿಯ ಸೆರಗಿಡಿದು ಕೇಳ್ಯಾನ, ನಾನೆಚ್ಚೋ ನಿನ್ನ ತವರೆಚ್ಚೋ ಅಂತ. ನಮ್ಮ ಮೈದನು ಒಂದ್ ಏಟು ಹೊಡೆದ. ಅವ್ನ ಹೆಂಡತಿಗೆ ಸಾರಿ ಕೇಳ್ಕೊಳಕ್ ಹೋದ, ಅದಾಯ್ತಲ್ಲ, ಎಲ್ಲಿದ ಸೆರಗು? ಈ ಒಂದೇ ಟೀ ಶರ್ಟ್ ಹಾಕ ನಿಂತವಳ ಅವಳು. ಸೆರಗಲ್ಲಿದ್ರಿ, ಅಯ್ಯೋ ಗಾಚಾರುವೆ, ಸದ್ಯ ನಿನ್ ನಿಕ್ಕರ್ ಹುಷಾರ್ ಕಣಪ್ಪ. ಯಾಕೆಂದ್ರೆ ಇತ್ತೀಚೆಗೆ ಅದನ್ನು ಹಾಕೊಂಡೆಲ್ಲ ಅಡ್ಡಾಡಕ್ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಅದಲ್ಲ, ನಿಮ್ ಪ್ಯಾಂಟ್ ಕಿತ್ಕೊಂಡ್ರು, ನಿಮ್ ಟೀ ಶರ್ಟ್ ಕಿತ್ಕೊಂಡ್ರು, ಗೊತ್ತಾಯ್ತಲ್ವಾ. ಆಮೇಲೆ ಇಷ್ಟ ಒಂದ್ ಸ್ವಲ್ಪ ಜಡೆ ಗಿಡೆ ಬಿಡ್ತಿದ್ರೆ ಅದು ಹೊಟ್ಟೋಯ್ತು, ಗೊತ್ತಾಯ್ತಲ್ವಾ ಎಲ್ಲ. ಆದ್ರಿಂದ ಬಹಳ ಹುಷಾರಾಗಿರ್ಬೇಕು. ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ. ಆದ್ರೆ ಪ್ರೀತಿ ಎಷ್ಟು ತುಂಬಿಕೊಂಡಿದೆ ಅವರಲ್ಲಿ, ಪ್ರೀತಿ ಪ್ರೇಮ ಪುರಾಣ ಅದಲ್ವಾ. ಜನಪದದಲ್ಲಿ ಪ್ರೀತಿ ಅಂದ್ರೆ ಎಷ್ಟು ಅದ್ಭುತವಾಗಿದೆ ಅಲ್ವೇನ್ರೋ? ಆದ್ರಿಂದ ಹಾಗಾಗಿ ಇತ್ತೀಚಿನ ದಂಪತಿಗಳು ಒಂದ್ ಸಣ್ಣ ಜಗಳ ಆದ್ರೆ ಸಾಕು, ಬೀದಿ ರಂಪಾಟ ಮಾಡ್ಕೊಂಡು ನಿಂತ್ಕೊಂತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಳ್ತಾರೆ, ಇಲ್ಲ ಸರ್ ಅಂತ ಹೇಳಿ. ಹೀಗೆ ಒಂದು ಹಳ್ಳಿನಲ್ಲಿ ಗಲಾಟೆ ಆಗೋಯ್ತು. ಅವಳು ನಾನು ನೀರು ಬೀಳ್ತೀನಿ ಅಂತ ಓಡೋಗವಳೆ. ಪಾಪ 5 ವರ್ಷದ ಹಿಂದೆ ಕೆಂಪೇಗೌಡರು, ಯಾಕೆಂದ್ರೆ ಕಾವೇರಿ ಬತ್ತೋಗಿತ್ತಲ್ಲ, ನೀರಿರ್ಲಿಲ್ಲ. ಯಾಕಷ್ಟು ಪ್ರೀತಿಯಿಂದ ಮಾತಾಡ್ತೀನಿ ಅಂದ್ರೆ ಹಳ್ಳಿಲಿ ಗಾದೆ ಇದೆ, ಕೆಮ್ಮೋಳೆ ಆದ್ರೂ ನಮ್ಮವಳೆ ವಾಸೆ ಅಂತ ಹೇಳಿ. ಹಾಗೆ ಬಾವಿ ಬಿದ್ದೋಯ್ತೀನಿ ಅಂತ ನೋಡಿದ್ರು, ಎಲ್ಲಿ 500 ಅಡಿ 600 ಅಡಿ ಎಲ್ಲ ಕುಟ್ಟಿ ಎಲ್ಲ ಬರದ್ ಮಾಡ್ಬಿಟ್ಟಿದೀವಿ. ಕಾವೇರಿನ ಬತ್ತೋಗಿತ್ತಲ್ಲ, ನೀರಿಲ್ಲ. ಅಲ್ಲಿ ಹೋಗಿ ನೋಡ್ತಾಳೆ, ನೀರೇ ಇಲ್ಲ. ಆಗ ಫೇಲ್ಯೂರ್ ಆಗೋಯ್ತು. ನೀರು ಬೀಳ್ತೀನಿ ಅಂದ್ರೆ ನಾನು ನೇಣಾಕತ್ತೀನಿ ಅಂದ್ಬಿಟ್ಟು ಮ್ಯಾಲ್ ನೋಡೋದು, ಫ್ಯಾನೇ ಇರ್ಲಿಲ್ಲ, ಹಸು ಎಲ್ಲ ಮಾರ್ಬಿಟ್ಟಿದ್ವಲ್ಲ, ಹಗ್ಗನೂ ಇಲ್ಲ. ಆಮೇಲೆ ನಾನು ವಿಷ ಕುಡಿತೀನಿ ಅಂದ್ಬಿಟ್ಟು ಅಲ್ಲಿ ನೋಡಿದ್ಲು, ಕಿಟಕಿ ಮೇಲೆ ಅದೇನೋ ಕೆಂಪು ಸರ್ ಒಂದು ಬಾಟ್ಲು ಎತ್ತಿ ಕಟ ಕುಡಿದ್ಬಿಟ್ಟು ಓಡ್ತಾ ಬಿದ್ದವಳೆ. ಅದೇನಂದ್ರೆ ಅವಳ ಗಂಡ ಸ್ಕೂಟ್ರಿಗೆ ಯಾವ್ದಕ್ಕೂ ಇರ್ಲಿ ಅಂತ 1 ಲೀಟರ್ ಪೆಟ್ರೋಲ್ ಮಡಗಿದ್ದ. ಈ ಆಳು ಬಸ್ಸಿ ಹೆಂಡತಿ ಏನ್ ಮಾಡ್ಬಿಡ್ತು, ಇದು ವಿಷ ಅಂತ ತಿಳ್ಕೊಂಡು ಗಟಗಡ ಕುಡಿದ್ಬಿಟ್ಟು ಓಡ್ತಾ ಇದೆ. ಅತ್ತೆಗೆ ನಡುಕ ಸ್ಟಾರ್ಟ್ ಆಗೋಯ್ತು. ದರ್ಶನ್ ಹೋಗಿ ಜೈಲಿಗೆ ಸೇರ್ಕೊಂಡ, ಈಗ ಅವನು ಏನು ಸುದ್ದಿ ಇಲ್ಲ. ಧರ್ಮಸ್ಥಳದಲ್ಲಿ ಇನ್ನೇನೋ SIT ಎಂಡಿಂಗ್ ಮಾಡ್ತಾ ಇದೆ, ಇನ್ನು ನನ್ ಸಿಡಿ ಹಾಕೊಂಡು ಉಜ್ಜು ಬಿಡ್ತಾರೆ ಕಣಪ್ಪ, ನಮ್ಮ ಮಾನ ಮರ್ಯಾದೆ ತೊಳೆದ್ಬಿಡ್ತಾರಲ್ಲೋ, ಮಗ ಹಿಡ್ಕಬಲ್ಲ, ನೀನು ಹೇಳ್ತೀನಿ ಇನ್ನು ಹಿಡ್ಕಬಲ್ಲ. ಅವನು ನಿಂತ್ಕೊಳ್ಳೆ ತಪ್ಪಾಯ್ತು, ಸಾರಿ ಕಡೆ ಅಂತ ಓಡ್ತಾ ಇದೆ. ಅವಳು ಓಡ್ತಾ ಬಿದ್ದಾಳು, ನಾ ಸಾಯ್ತೀನಿ ಅಂತ. ಆ ಕಡೆಯಿಂದ ನಮ್ಮ ಕೆಂಪೇಗೌಡರು ವಾಕ್ ಮಾಡ್ಕೊಂಡು ಗೊತ್ತಾ ಇದ್ರು. ಈ ಕಡೆಯಿಂದ ಮೊದಲು ಎಳ್ತಿ, ಆಮೇಲೆ ಗಂಡ, ಆಮೇಲೆ ಅತ್ತೆ ಗುಡು ಅಂತ ಓಡ್ತಾರೆ. ಅತ್ತೆ ಏನ್ ಮಾಡ್ತಾರೆ, ಕೆಂಪೇಗೌಡರಿಗೆ ಮಗ ನಾನು ಸೊಸೆ ಹಿಡ್ಕಪ್ಪ ಅಂತ. ಕೆಂಪೇಗೌಡರು ಬೆಳಗ್ಗೆ ಆದ್ರೂ ಬೇವ್ತು ಹೋದ್ರು ಗೊತ್ತಾಯ್ತಲ್ವ, ಅಲ್ಲಕ್ಕ ನಮ್ಮ ನನ್ನ ಹೆಡ್ತಿ ಹಿಡ್ಕೋದೇ ಕಷ್ಟ ಆಗ್ತದೆ. ನಿನ್ ಸೊಸೆ ಬೇರೆ ಹೇಳ್ತೀನಿ, ನೀನ್ ಬೇರೆ ಹೇಳ್ತೀನಪ್ಪ.
ಇವತ್ತಿನ ಕಾಲ ಬಹಳ ಕೆಟ್ಟ ಕೆರೆ ಹಿಡದೋಗೈತೆ. ಯಾರೋ ವಿಡಿಯೋ ಮಾಡ್ಕೊಂಡು ಇರೋ ಕೆಲಸಕ್ಕೂ ಕಲ್ಗಿಲ್ಲ ಹಾಕೊಂಡು ಮೊದ್ಲೋಗ ಇಲ್ಲ ಕಣಪ್ಪ ಚಂದ್ರುಳಿ ಗಂಡೆ ಹೇಳ್ತಿರೋ ಕಣಪ್ಪ, ಯಾವಾಗ್ಲೂ ಜಗಳ ಆಡ್ದಾನೆ ಅಪರೂಪಕ್ಕೆ ಜಗಳ ಆಡ್ಬಿಟ್ಟು ಸಾಯ್ತೀನಿ ಅನ್ಬಿಟ್ಟು ಹೋಯ್ತದೆ. ಎಲ್ಲಿ ಹೋದಳು ಅಯ್ಯೋ ನನ್ನ ಮಗ ಕಣಪ್ಪ ಪೆಟ್ರೋಲ್ ಇರ್ಲಿ ಅನ್ಬಿಟ್ಟು 1 ಲೀಟರ್ ಪೆಟ್ರೋಲ್ ತಂದು ಮಡಗಿತ್ತು, ಗೊತ್ತಿಲ್ದೇನೆ ಕುಡಿದ್ಬಿಟ್ಟು ನನ್ನ ಸೊಸೆ ಓಡ್ತಾ ಬಿದ್ದವಳು ಹಿಡ್ಕ. ಬುದ್ಧಿವಂತರು ಗೌಡ್ರು ಹೃದಯದಲ್ಲಿ ಹೇಳಿದ್ರು, ಅಯ್ಯೋ ಇಷ್ಟೇನೆ ಪೆಟ್ರೋಲ್ ಇರೋ ಗಂಟೆ ಓಡ್ತಾಳೆ, ತೀರೋದ್ಮೇಲೆ ನಿಂತ್ಕೊತಾಳೆ. ಓ ಹೌದ ಮಗ ಅಂತೇಳಿ ಆಮೇಲೆ ಕರ್ಕ ಬಂದು ಊರಲ್ಲಿ ಎದುರೆಲ್ಲ ತಲೆ ಮೇಲೆ ಅವ್ರಿಗೂ ಡೇಟ್ ಹಾಕಿ ಉಳಿದು ಎಲ್ಲದೆಲ್ಲ ನಿಮ್ಗೇನ್ ಬಂದಿರೋದು ದೊಡ್ಡ ರೋಗ ಗೊತ್ತಾಯ್ತಲ್ಲ. ಹಾಗಾಗಿ ಅಂದಕ್ಕೊಂದು ಚಂದಕ್ಕೊಂದು ಐಕ್ಲವ ಮುಖ ನೋಡ್ಕೊಂಡು ಅಪ್ಪವ್ನ ಗಿಟ್ ಹಾಕೊಂಡು ಹೋಗಿ ಬಡ್ಡೆತ್ತವ ಅಂತ ಇದು ಇದಾಯ್ತಲ್ಲ, ಸಮಾಧಾನ ಮಾಡಿದ್ರೆ ಅಂತ ಅಲ್ಲಿಗೆ ಆ ಕತೆ ಕ್ಲೋಸ್. ಅದಲ್ವಾ ಪ್ರೀತಿ ಪ್ರೇಮ ಪ್ರಣಯ. ಹೀಗೆ ಒಂದು ಹುಡುಗ ಇದಾಯ್ತಲ್ವ, ನಮ್ಮ ಜನಪದರಲ್ಲಿ ಪ್ರೀತಿ ಎಷ್ಟು ಅಗಾಧವಾಗಿತ್ತು, ಎಷ್ಟು ಬ್ಯೂಟಿ ಆಗಿತ್ತು ಅನ್ನೋದು ಒಂದು ಸಣ್ಣ ಹುಡುಗ ಏನ್ ಮಾಡಿದಾನೆ, ಹುಡುಗಿದು ಸೆರಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವತ್ತಿಲ್ಲ ಬಿಡಿ, ಇವತ್ತೇನು ಹಿಡ್ಕೊಳಕ್ ಸಾಧ್ಯನೇ ಇಲ್ಲ. ನೆವರ್ ಸಿಕ್ಕಿದ್ರೆ ವೇಲ್ಗಿಲ್ ಸಿಗಾಕಬೇಕು, ಅದನ್ನೇ ತಗೊಂಡು ನೇಣಾಕಬೇಕು ಅನ್ನೋದು ಅದಲ್ವಾ. ಹುಡುಗಿ ಏನ್ ಮಾಡ್ತಾ ಇದೆ ಅಂದ್ರೆ ಕೇಳ್ತಾ ಇದೆ, ಮುತ್ತಿನ ಸೆರಗ ಬಿಡೋ ರಂಗಯ್ಯ ರಂಗ, ಮುತ್ತಿನ ಸೆರಗ ಬಿಡೋ. ಈ ಹುಡುಗ ಹಿಡ್ಕೊಂಡಿದ್ದಾನೆ ಅದಾಯ್ತಲ್ವಾ, ಒಂದೇ ಒಂದು ಮುತ್ತು ಕೊಟ್ಬಿಡು ನೀನು ಬಿಟ್ಬಿಡ್ತೀನಿ ಅಂತ. ಇದು ನಮ್ದೆಲ್ಲ ಪ್ರೀತಿ, ನಿಮ್ ತಾತಂದು ಆಯ್ತಲ್ವಾ. ನೀವು ನನಗೆ ಗಂಟು ಹಾಕ್ಬಾರ್ದು ಆಮೇಲೆ. ಓ ಮೇಷು ಸರಿಯಾದವ್ರನ್ನ ಹಿಡ್ಕೊ ಬಂದವ್ರೆ. ಹಾಗಾಗಿ ಭಾರತೀಯ ಕಾಲೇಜಲ್ಲಿ ಈ ಸಾಹಸ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವತ್ತು ಜೇಬಲ್ಲಿ ದುಡ್ಡಿಲ್ಲ, ತಲೆಗೆ ಬುದ್ಧಿಲ್ಲ. ಮೇಡಮ್ ಜೊತೆಲೇ ಇರ್ತಾ ಇದೆ, ಹೆಚ್ಚು ಕಡಿಮೆ ತಲೆ ಮೇಲೆ ಹಾಕೋದು ನಮಗೆ ಅದಾಯ್ತಲ್ವಾ. ಯಾಕಂದ್ರೆ ನಮ್ಮನ್ನ ಅಷ್ಟು ತಿದ್ದಿದ್ದಾರೆ, ನಿಜವಾಗ್ಲೂ ತಿದ್ದಿದ್ದಾರೆ. ಇವತ್ತು ಅವ್ರು ಹೇಳಿದಾಗೆ ಇವತ್ತು ಏನೋ ಒಂದಷ್ಟು ತೊದಲ ನುಡಿ ಮಾತಾಡ್ಕೊಂಡು ನಮ್ಮ ಬದುಕನ್ನ ಕಟ್ಟಿದೀವಿ ಅಂದ್ರೆ, ನಾನು ಜೀವಮಾನ ಇರೋವರೆಗೆ ನಾನು ಓದಿದಂತ ಶಿಕ್ಷಣ ಸಂಸ್ಥೆನ ಮರೆಯುವಾಗಿಲ್ಲ, ನನ್ನ ಗುರು ಹಿರಿಯನ್ನು ಮರೆಯಾಗಿಲ್ಲ, ಅದರಲ್ಲೂ ನಾನು ಭಾರತೀಯ ಕಾಲೇಜನ್ನ ನಾನು ಮರೆಯಾಗಿಲ್ಲ. ಈಗಲೂ ಭಾರತೀಯ ಕಾಲೇಜ್ ಬಿ.ಪ್ರಾಜ್ ಹಿರೇಗೌಡ ಅಂತಲೇ ನನ್ನನ್ನು ಕರೆಯೋದು, ಯಾಕಂದ್ರೆ ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಡ್ತು. ಇನ್ನೊಬ್ರು ಇದ್ದಾರೆ ಪ್ರೊಫೆಸರ್ ಎಸ್ ರೇವಣ್ಣ ಅಂತ ಹೇಳಿ, ಅವರು ನನ್ನ ಮಾನಸಿಕ ಗುರುಗಳಾಗಿ ನನ್ನನ್ನು ಬೆಳೆಸ್ತಾರೆ ಆಯ್ತಲ್ಲ. ಹುಡುಗಿ ಕೇಳ್ತಾಳೆ, ಮನ್ಕೋಬೇಕು ಬಿಡು, ಗೊತ್ತಾಯ್ತು ಅಲ್ಲಿ ಕಾಯ್ತಾ ಇದಾರೆ ಎಲ್ಲ. ಬಟ್ ಇವತ್ತೇನು ಬಿಡಿ, ನಾಚಿಕೆ ಮಾನ ಮರ್ಯಾದೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮುದ್ದಾಡ್ಬೋದು. ನಿನ್ನೇನ್ಗೆ ನನ್ಗೆ ಇಷ್ಟ ಅನ್ಬಿಟ್ರೆ ಮುಗ್ದಾಯ್ತು. ಹೆಲ್ಮೆಟ್ ಹಾಕೊಂಡು ಅವ್ರ ಅಪ್ಪನ ಎದುರುಗಡೆ ನಾವು ಅಪ್ಪ ಯಾವ ಗಲೀಜ್ ಮಕ್ಕಳು ಹೆಂಗೋಯ್ತಾವೆ ನೋಡು ಅಂತ ತನ್ನ ಮಗಳಿಗೆ ತಾನೇ ಬೈಯುವಂತ ಪರಿಸ್ಥಿತಿ ತಂದಿಟ್ಕೊಂಡ್ಬಿಟ್ಟಿದೀವಿ ಇವತ್ತು. ಯಾಕೆಂದ್ರೆ ಗೊತ್ತಿಲ್ಲ ಇವತ್ತು ಆಧುನಿಕತೆ. ಹುಡುಗಿ ಕೇಳ್ತು, ಮುತ್ತಿನ ಸೆರಗ ಬಿಡೋ ರಂಗಯ್ಯ ರಂಗ, ಮುತ್ತಿನ ಸೆರಗ ಬಿಡೋ. ಇವನು ಬರಗೆಟ್ಟೋಗವನಲ್ಲ, ಸುಮ್ಮನೆ ಕೇಳಿದರೆ ಸೆರಗ ಬಿಡೋನಲ್ಲ, ಸುಮ್ಮನೆ ಕೇಳಿದರೆ ಸೆರಗ ಬಿಡೋನಲ್ಲ. ಇನ್ನೇನ್ ಮತ್ತೆ ಮುತ್ತಿನ ಸುಂಕ ಕೊಡೆ ಬಾಲೆ, ಬಲ್ಲಾರ ಹುಡುಗಿ ಮುತ್ತಿನ ಸುಂಕ ಕೊಡೆ ಬಾಲೆ. ಓಹೋ, ಏನ್ ಮಾಡಿದ್ರು ಬಿಡುದಿಲ್ಲ ಅಂತ ಗೊತ್ತಾಯ್ತು. ಅವಳು ಪ್ಲಾನ್ ಮಾಡಿದ್ಲು, ಏನಾರು ಮಾಡಿ ಬಿಡಿಸ್ಕೋಬೇಕಲ್ಲಪ್ಪ. ಅಣ್ಣನೇ ಬಿಡ ಸೆರಗ ನಂಜಿನ ಗುಡ್ಗೆ ಹೋಗ್ಬೇಕೀಗ, ಯಾಕೆ ಒಳಗೆ ಹಾಕೋಬೇಕಲ್ಲ ಈಗ. ಅಣ್ಣನೇ ಬಿಡ ಸೆರಗ, ಅಣ್ಣಯ್ಯ ಬಿಡ ಸೆರಗ, ನಮ್ಮ ಅಣ್ಣನೇ ಬೀಡೋ ಸೆರಗ, ನಮ್ಮ ಅಣ್ಣನೇ ಬೀಡೋ ಸೆರಗ, ನಮ್ಮ ಅಣ್ಣನೇ ಬೀಡೋ ಸೆರಗ. ನಮ್ ಗಂಡ ಹೇಳ್ತು, ಅಣ್ಣನು ನಾನಲ್ಲ, ಅಣ್ಣಯ್ಯ ನಾನಲ್ಲ. ಮತ್ತೆ ಅದಕ್ಕೂ ಗಾಬರಿ ಆಗೋಯ್ತು. ಇನ್ನೇನ್ ಮತ್ತೆ ನಿಮ್ಮ ಅಣ್ಣನ ಭಾವ ಕಣೆ, ಬಲ್ಲಾರ ಹುಡುಗಿ ನಿಮ್ಮ ಅಣ್ಣನ ಭಾವ ಕಣೆ, ಮುತ್ತಿನ ಸೆರಗ ಬಿಡೋ ರಂಗಯ್ಯ ರಂಗ, ಮುತ್ತಿನ ಸೆರಗ ಬಿಡೋ. ಎಂತ ಅದ್ಭುತವಾದಂತ ಗೀತೆಯನ್ನ ನಮ್ಮ ಜಾನಪದರು ಕಟ್ಟಿಕೊಟ್ರು. ಇದಕ್ಕೇನಾದ್ರು TRP ತಗೊಂಡ್ರ ಅವರು ಏನ್ ಮೇಡಮ್? ಅದಕ್ಕೇನಾದ್ರು ಅವರು ನಾವು ಸೈನ್ಸ್ ಅಲ್ಲಿ ಪೇಟೆಂಟ್ ತಗೊಂತೀವಿ, ಕೆಲವೆಲ್ಲ ಮಾಡ್ಬಿಟ್ಟು ನಂದು ನಾನು ಬಳಸ್ಕೋಬೇಕಾದ್ರೆ ನೀವು ಅನುಮತಿ ತಗೋಬೇಕು ಅಂತ ಹೇಳ್ತೀವಿ. ಆದ್ರೆ ಯಾವುದೇ ಜಾನಪದರು ಯಾವುದೇ ತಮ್ಮ ಹಾಡಿಗೆ ಎಲ್ಲಾದ್ರೂ ಇಡೀ ಜಗತ್ತಿನಾದ್ಯಂತ ಒಂದು ಪೇಟೆಂಟ್ ಅನ್ನ ತಗೊಂಡಿದ್ದಾರ? ಇವತ್ತು ಹಂಸಲೇಖ ಅವರು ಜಾನಪದ ಸಾಹಿತ್ಯವನ್ನು ಮೊಗದು ಅತ್ಯಂತ ಶ್ರೀಮಂತರಾಗಿ ಬೆಳೆದರು. ಕನ್ನಡ ಸಾಹಿತ್ಯದಲ್ಲಿ ಪ್ರೇಮ ಗೀತೆಗಳನ್ನು ಕಟ್ಟುವುದರಲ್ಲಿ SP ಬಾಲಸುಬ್ರಹ್ಮಣ್ಯಂ, ಜಾನಕಿ ಅಮ್ಮ ಅವರು ಆದಿಯಾಗಿ ಇಡೀ ಕನ್ನಡದ ಎಲ್ಲ ಸಂಗೀತಗಾರರು ನಮ್ಮ ಜಾನಪದ ಸೊಗಡನ್ನು ಮನತುಂಬಿ ಹಾಡಿದರು. ಇದಕ್ಕೆ ಸೋರ್ಸಸ್ ಎಲ್ಲಿಂದ ಬಂತು? ನಮ್ಮ ಜಾನಪದರದಲ್ಲೇ ಬಂತು. ಹಾದಿಯಲ್ಲಿ ಹೋಗೋರೆ ಹಾಡೆಂದು ಹೇಳ್ಬೇಡಿ. ನೋಡಿ, ಇಡೀ ಒಟ್ಟು ಒಂದು ಪುಸ್ತಕದ ಸಾರಾಂಶವನ್ನು ಒಂದೊಂದೇ ಸಾಲಿನಲ್ಲಿ ಹೇಳುವಂತ ತಾಕತ್ತು, ಚಾಕಚಕ್ಯತೆ ಯಾವುದಕ್ಕಿತ್ತಂದ್ರೆ ನಮ್ಮ ಜಾನಪದ ಸಾಹಿತ್ಯಕ್ಕಿತ್ತು. ಒಳ್ಳೆ ಹೇಳ್ತಾಳೆ, ಹಾದಿಯಲ್ಲಿ ಹೋಗೋರೆ ಹಾಡೆಂದು ಹೇಳ್ಬೇಡಿ, ಹಾಡೆಲ್ಲ ನನ್ನ ಒಡಲುರಿ ಅದಾಯ್ತಲ್ವಾ, ಬೆವರಲ್ಲ ಅದು ನನ್ನ ಕಣ್ಣೀರು ಅಂತ ಹೇಳ್ತಾಳೆ. ಅಂದ್ರೆ ಒಬ್ಬ ಹಳ್ಳಿಯ ಗರತಿ ತನ್ನ ಜೀವಮಾನದಲ್ಲಿ ತಾನು ಕಂಡುಂಡಂತಹ ಕಷ್ಟ ಪಾಟಲೆಗಳನ್ನ ಒಂದೇ ಸಾಲಿನಲ್ಲಿ ಹೇಳಿದ್ದು. ಇದಕ್ಕೆ ಯಾವ ಉದ್ಗ್ರಂಥದಲ್ಲಿ ನೀವು ಉದಾಹರಣೆಗಳನ್ನ ತರ್ತೀರಿ? ಎಂತ ಅದ್ಭುತವಾದಂತ ಸಾಹಿತ್ಯ ನಮ್ಮದು ಅಂತ ಹೇಳಿ. ಈಗ ಪ್ರೀತಿ ಪ್ರೇಮ ಎಲ್ಲ ಆಯ್ತು, ಒಂದು ಚಪ್ಪಾಳೆ ಹೊಡಿಬೋದು ಅವರಿಗೆ, ಜನಪದರಿಗೆ. ನನಗೆ
ಜಾನಪದದಲ್ಲಿ ಅತ್ತೆ ಸೊಸೆಯರ ಸಂಬಂಧಗಳು ಬಹಳ ಅದ್ಭುತವಾಗಿದೆ. ಇವತ್ತು ಬಿಡಿ ಅದ್ರಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಅತ್ತೆ ಬದುಕೋದ್ಲು, ಇಲ್ಲ ಅಂದ್ರೆ ಅವಳು ತಿಥಿನೇ, ಗೊತ್ತಾಯ್ತಲ್ವಾ? ಹುಡುಗನ ಬಗ್ಗೆ ಹೇಳ್ತಾ ಇದೆ, ನಮ್ಮ ಹುಡುಗನ ಬಗ್ಗೆ ಹೇಳ್ತಾ ಇದೆ. ಹುಡುಗಿ ಹೇಗಿರ್ಬೇಕಪ್ಪ ಮೇಡಮ್? ಹುಡುಗನಿಗೆ ಮರ್ತ್ಬಿಟ್ರು ಮೇಡಮ್, ತೆಳ್ಳಿಗಿರ್ಬೇಕು, ಬೆಳ್ಳಿಗಿರ್ಬೇಕು, ಒಂಚೂರು ಡಿಗ್ರಿ ಓದ್ಕೊಂಡಿದ್ರೆ ಸಾಕು. ಇದು ಗಂಡ ಕ್ಲಾಸೆ, ಸ್ವಲ್ಪ ಇರಕ್ಕಾಯ್ತು, ಮುಗಿಸ್ಬಿಡ್ತೀನಿ. ಯಾಕೆ ನಮ್ಮ ಹುಡುಗಿ ಹುಡುಕ್ತಾ ಇದೀವಿ. ಆದ್ರೆ ಹುಡುಗಿ ಕೇಳಿ, ಹುಡುಗ ಹೇಗಿರ್ಬೇಕು ಅಂತ. ಅವಳು ಮೋರಲ್ಲಿ ಬಿಲ್ ಕೊಡ್ತಾರಲ್ಲ, ಇಷ್ಟು ಉದ್ದ ಕೊಟ್ಟಿರ್ತಾಳೆ. ನಮ್ಮ ಹುಡುಗ 6 ಪ್ಯಾಕ್ ಇರಬೇಕು, ಸಿಗರೇಟ್ ಪ್ಯಾಕ್ ಇರಬಾರ್ದು, ಹ್ಯಾಂಡ್ ಫುಲ್ ಸ್ಯಾಲರಿ ಇರಬೇಕು, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆದ್ರೆ ಓಕೆ, ಕಾರ್ ಇರಬೇಕು, ಮೈಕ್ ಇರಬೇಕು, ಬೈಕ್ ಇರಬೇಕು, ಹ್ಯಾಂಡ್ ಫುಲ್ ಸ್ಯಾಲರಿ ಇರಬೇಕು, 10 ಎಕರೆ ಜಮೀನು ಇರಬೇಕು, ಒಂದು ಮನೆ ಇರಬೇಕು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಅತ್ತೆ ಅವಳ ಫೋಟೋ ಗೋಡೆ ಮೇಲೆ ಇರಬೇಕು. ಈಗ ಇವಳ ಆಸೆ ಎಲ್ಲಪ್ಪ ಫುಲ್ ಹೀಗೆ ಹೆಂಗಸರೆಲ್ಲ ಮಾತಾಡ್ಕೊಳ್ತಿದ್ರಂತೆ, ಗೊತ್ತಾಯ್ತಲ್ವಾ? ಲೇ ನಮ್ಮ ಅತ್ತೆಗೆ 70 ವರ್ಷ ಆದ್ರೂ ನೆಗದ್ ಬೀಳಲೇ ಇಲ್ವಲ್ಲ ಅವಳು ಅಂತ ಹೇಳಿ. ನಮ್ಮತ್ತೆ ಆಲೆ ಗೋವಿಂದ 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 ಹೇಗೆ ಅಂದ. ಬಾವಿಕಲ್ ಹತ್ರ ವಾಕ್ ಮಾಡ್ತಾ ಇದ್ದು, ಜಸ್ಟ್ ಪುಷ್ ಮಾಡಿದ್ರು, ಅವಳು ಹೋದ್ಮೇಲೆ, ಗೊತ್ತಾಯ್ತಲ್ವಾ? ಆದ್ರೆ ಅತ್ತೆ ಸೊಸೆಯರ ಒಂದು ಬದುಕನ್ನ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದ್ರೆ, ಗೊತ್ತಾಯ್ತಲ್ವಾ? ಮಗ ಬಂದು ಕೇಳ್ತಾನಂತೆ, ಅಡಿಗೆಯ ಮನೆಯಲ್ಲಿ ಮಡದಿಯ ಸುಳಿವಿಲ್ಲ, ಅಡಗೆಯ ಮನೆಯಲ್ಲಿ ಮಡದಿಯ ಸುಳಿವಿಲ್ಲ, ಹಡೆದವ್ವ ನೀ ಮಾಡಿದ ಅಡುಗೆ ಬಾಯಿಗೆ ರುಚಿ ಇಲ್ಲ. ಇವತ್ತಿನವಳಾಗಿದ್ರೆ ಏನೋ ತಗೋ ಬುಟ್ಟ ಹಾಕ್ಬಿಡೋಳು. ಅಲ್ಲ ಕಣ ನನ್ನ ಮಗನೇ, 25 ವರ್ಷ ನಿನ್ನನ್ನು ಸಾಕಿ ದೊಡ್ಡವನ್ ಮಾಡ್ದವಿಗೆ ಯಾರೋ ಒಬ್ಳು ಬಂದ್ಲು ಅಂದ್ಬಿಟ್ಟು ತುತ್ತಿಗೆ ತವಳೆ ಮರ್ತ್ಬಿಟ್ಟಲ್ಲ, ಮುತ್ತಿಗೆ ತವಳು ಬಂದಂಗ ಅನ್ಕೊಂಡು ಬೂಟ್ ಹಾಕೊಳ್ಳೋಂತ ಕಾಣ್ತಿದೆ. ಅವಳಿಗೆ ಬೇಸರ ಆಯ್ತು. ಅಷ್ಟೊತ್ತಿಗೆ ಸೊಸೆನೆ ಬಂದ್ಬಿಟ್ಟು ಅತ್ತಮ್ಮನವ್ರೆ ಏನ್ಲೇ ಅನ್ಲಿ ಇವಳು. ಈ ಮುಷ್ಟಿ ಹಿಡಿದ್ಬಿಟ್ಟು, ಈ ಮುಷ್ಟಿಲಿ ಏನಿದ್ದದು ಹೇಳಿ ಅತ್ತಮ್ಮನವ್ರೆ, ನನ್ನ ಮಗ ಅನ್ಲಿ ಇವಳು. ಇದಾಯ್ತಲ್ಲ, ಓ ಪಾಪ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ರಿ. ಈ ತರ ಹೇಳಿದ್ನಲ್ಲೋ ಅಲ್ವಾ? ಅದಕ್ಕೆ ಆ ಸೊಸೆ ಏನ್ ಮಾಡಿದಂದ್ರೆ, ಅತ್ತೆ ಆ ಮಗನನ್ನ ಸೊಸೆಗೆ ಹ್ಯಾಂಡ್ ಓವರ್ ಮಾಡ್ತಾಳೆ. ನೋಡವ, 25 ವರ್ಷ ಇವನನ್ನ ಎಣ್ಣೆ ತುಪ್ಪ ಬೆಣ್ಣೆ ಹಾಕಿ ದೊಡ್ಡವನಾಗಿ ಮಾಡಿದ್ದೀನಿ, ಇನ್ನು ಮೇಲೆ ನಿನ್ನ ಜವಾಬ್ದಾರಿ ಅಂತ ಸುಮ್ಮನೆ ಇರ್ಬೇಕಾಯ್ತು. ಅವಳು ಇನ್ನೊಂದು ಹೇಳಿದ್ಲು, ಅತ್ತೆ ನಾನು ನನ್ನ ಮಗನನ್ನ ಈ ಮಟ್ಟಕ್ಕೆ ಸಾಕಬೇಕಾದ್ರೆ 25 ವರ್ಷದ ಫುಲ್ ಮೂನ್ಗಳನ್ನ ನಾನು ಖರ್ಚು ಮಾಡಿದ್ದೇನೆ. ಹುಣ್ಣಿಮೆ, ಅಮಾವಾಸ್ಯೆ, ಫುಲ್ ಮೂನ್, ಅಯ್ಯೋ ಆಳು ಬಸ್ತೀವ ಬಹಳ ಸೀರಿಯಸ್ ಆಗಿ ಕೊಟ್ಟದ್ರೆ ವಾಪಸ್ ಬನ್ನಿ ಎಲ್ಲಾರು ಮರ್ದಡಿಲಿ ಬುದ್ಧನ ಕೂತ್ಕೊಂಡ್ಬಿಟ್ಟಿರ. ಆಮೇಲೆ ಹೇಳ್ಸಕ್ ಮೇಡಮ್ ನನ್ನೇ ಕರ್ಸ್ಬೇಕಾಯ್ತು. ಆಮೇಲೆ ಮೇಡಮ್ ನಿಮ್ ಸರ್ ಬಂದಿದ್ರಲ್ಲ, ಹಸುವಾಗಿ ಮಲಗಿಸ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ ಮೇಡಮ್ ಅಂತ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ನನ್ನ ಮಗನನ್ನ ಸಾಕ್ಲಿಕ್ಕೆ ಏನ್ ಮಾಡಿದ್ದೆ ನಾನು? 25 ವರ್ಷದ ಫುಲ್ ಮೂನುಗಳನ್ನ ನಾನು ಖರ್ಚು ಮಾಡಿದ್ದೀನಿ ಜೋಪಾನ. ಸೊಸೆ ಅಂದಂತೆ, ನಿನ್ನ ಮಗನನ್ನ ನಾನು ಕೈ ವಶ ಮಾಡೋಕೆ ಒಂದೇ ಒಂದು ಹನಿಮೂನ್ ಸಾಕು ಬಿಡಿ ಅತ್ತಮ್ಮ ಅಂತ. ಅವಳಲ್ಲೇ ಸಾಕ್ತದೆ, ಆಯ್ತಲ್ಲ? ಅದರಿಂದ ಅವತ್ತಿನ ಅತ್ತೆ ಸೊಸೆಯರ ಒಂದು ಸಂಬಂಧಗಳು ಹೇಗಿತ್ತು ಅಂತ ಹೇಳಿ. ಆಮೇಲೆ ಸಂಸಾರ ಜೀವನ ಅಂದ್ರೆ ಅನುಮಾನಗಳು ಜಾಸ್ತಿ. ಇವತ್ತು ಸಣ್ಣ ಸಣ್ಣ ಅನುಮಾನಗಳಿಗೆ ನಾನು ಹೇಳಿದಾಗೆ ಡಿವೋರ್ಸ್ ಹೋಗಿ ನಿಂತ್ಕೊಳ್ತಾ ಇದ್ದೀವಿ. ಮೇಡಮ್ ಟೈಮ್ ಆಯ್ತಾ ನಮ್ದು? ಮೇಡಮ್ ನೀವು ಒಂದು ಬೆಲ್ ಅಳ್ಳಾಡಿಸ್ಬೇಕು. ಬೇಕಾದ್ರೆ ಡಿವಿಯಲ್ಲಿ ಬಡಿದ್ರೆ ಆಯ್ತು, ಡಿವಿಗೆ ಜಡಿಸ್ ನಮಗೆ. ಯಾಕಂದ್ರೆ ಹೇಳಿ ಕೇಳಿ ಮೇಷ್ಟ್ರಲ್ವೇನೋ, ಬಾಯಿ ಯಾವಾಗ ತೆಗಿದೆ ಹೇಳು? ಹೇಳ್ರಿ ಆಯ್ತು, ಇಲ್ಲ ಕಣೆ ಬೆಲ್ ಹೊಡೆದಾಗ ಬಾಯಿ ತೆಗಿತೀವಿ. ಈ ಬಾಯಿ ಮುಚ್ಚಬೇಕಾದ್ರೆ ನೀವು ಬೆಲ್ ಮಾಡ್ಲೇಬೇಕು. ಇಲ್ಲ ಅಲ್ಲೊಂದಷ್ಟು ಕಲ್ಗುಡ್ಡೆ ಹಾಕಬೇಕು, ನೀವು ಓದಾಯ್ತು ಒಂದೆರಡು ಇಂಟ್ರೆಸ್ಟ್ ಹಾಕಿ ನಿಲ್ಲಿಸ್ಬಿಡ್ತೀವಿ. ಆದ್ರಿಂದ ಒಂದು ಜಾನಪದದಲ್ಲಿ ಒಂದು ಅನುಮಾನ ಎಷ್ಟು ಬಹಳ ಮುಖ್ಯ. ಆದರೂ ಅನುಮಾನವನ್ನು ಹೆಂಗೆ ಗೆಲ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿವೆ. ಇವತ್ತು ನಮ್ಮ ಜಾನಪದ ಸಾಹಿತ್ಯವನ್ನು ತೆಗೆದುಕೊಂಡು ತಮಿಳುನಾಡಿನಲ್ಲಿ ಒಂದು ರಜನಿಕಾಂತ್ ಅವರದು ಅರುಣಾಚಲಂ ಅಂತ ಒಂದು ಮೂವಿ ಇದೆ. ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಇದೆ. ಅದು ವರ್ಲ್ಡ್ ವೈಡ್ ಈಗ ಪ್ರಗತಿ ಆಯಿತು, ಪ್ರಚಲಿತ ಆಯಿತು, ಹೆಸರು ಮಾಡ್ತು. ಅದು ಯಾರ್ದು? ಮೂಲತಃ ನಮ್ಮ ಕನ್ನಡದ ಹಾಡು. ಯಾವುದು ಅಂತ ಹೇಳ್ಕೊಡ್ತು. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ, ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕಂಡು ಮನೆಗೋದೆ ಮಲ್ಲಿಗೆ. ಹಿಂಗೆ ಹೇಳ್ಬಿಟ್ರೆ ಅತ್ತಮ್ಮಗೆ ಸೌಟಲ್ಲಿ ಹೊಡೆದಾಕ್ಬಿಡಿದ್ರಿ, ಓದಾಯ್ತಲ್ವಾ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕಂಡು ಮನೆಗೋದೆ ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಕೇಳಿದ್ದು ಸೊಸೆ, ಯಾವನ್ನ ಕಟ್ಟಿದ್ದೆ ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕರಕಂಡು ಒಳಗೋದೆ ಮಲ್ಲಿಗೆ. ಇಲ್ಲಿ ವಿಜ್ಞಾನನೂ ಹೌದು, ಸಂಶೋಧನೆನೂ ಹೌದು, ಅನುಮಾನವೂ ಹೌದು, ಉತ್ತರವೂ ಹೌದು. ಜಾನಪದರು ಬ್ರೈಟ್ ಅಲ್ವೋ?
ಹಸುವನ್ನ ಕಟ್ಟಿದ್ದೆ, ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಕರಕೊಂಡು ಹೊಳಗೋದೆ ಮಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಒಬ್ಬನ್ನ ಹಾಸಿದ್ದೆ, ಒಬ್ಬನ್ನ ನೂಕಿದ್ದೆ, ಒಬ್ಬನ್ನ ಎಳಕಂಡು ಮಲಗಿದ್ದೆ ಮಲ್ಲಿಗೆ. ಒಬ್ಬನ್ನ ಹಾಸಿದ್ದೆ, ಒಬ್ಬನ್ನ ನೂಕಿದ್ದೆ, ಒಬ್ಬನ್ನ ಎಳಕಂಡು ಮಲಗಿದ್ದೆ ಮಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಯಾವನ್ನ ಹಾಸಿದ್ದೆ, ಯಾವನ್ನ ನೂಕಿದ್ದೆ, ಯಾವನ್ನ ಎಳಕಂಡು ಮಲಗಿದ್ದೆ ಮಲ್ಲಿಗೆ. ಚಾಪೆಯ ಹಾಸಿದ್ದೆ, ದಿಂಬನ್ನ ನೂಕಿದ್ದೆ, ರಗ್ಗನ್ನ ಎಳಕಂಡು ಮಲಗಿದ್ದೆ ಮಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಎಂತ ಅದ್ಭುತವಾದಂಥ ಸಾಹಿತ್ಯವನ್ನ ನಮ್ಮ ಜನಪದರು ಕಟ್ಟಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಹುಡುಗ ಮದುವೆ ಆಗಿತ್ತು. ಹೆಂಡತಿ ಏನು ಮಾಡಿಲ್ಲ ಅಂದರೆ ಶಾಪಿಂಗ್ ಮಾಡೋದು ಇವತ್ತು ಮನೋರೋಗ. ಯಾಕೆಂದ್ರೆ ನಾವು ನಮಗೋಸ್ಕರ ಮಾಡೋದಿಲ್ಲ, ಪಕ್ಕದ ಮನೆಯೊಳಗೋಸ್ಕರ ಮಾಡೋದು. ಇದಾಯ್ತಲ್ವಾ? ಅಯ್ಯೋ ನನಗೆ ತುಂಬ ಹೊಟ್ಟೆ ಉರಿ ಕಟ್ರಿ ಅಂತ ಹೇಳ್ತಿ. ಯಾಕೆ, ಏನಾಯ್ತು, ಯಾವಾಗಿಂದ ಅಂತ. ಈ ಪಕ್ಕದ ಮನೆಯೊಳು ಡೈಮಂಡ್ ನೆಕ್ಲೆಸ್ ಹಾಕಿಸ್ಕೊಳ್ಳಲ್ಲ, ಅವಾಗಿಂದ ನನಗೆ ಹೊಟ್ಟೆ ಗುಡು 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 ಅಂತ ಉರಿತಾ ಇತ್ತು. ಅದು ನಮ್ಮ ಸ್ವಂತ ಅಲ್ಲ, ಇನ್ನೊಬ್ಬರನ್ನು ನೋಡಿ ಬಂದಿದ್ದು. ಹಾಗಾಗಿ ಅವರು ಶಾಪಿಂಗ್ ಎಲ್ಲ ಮಾಡಿದ್ರೆ ಇವಳು ಗಂಡನ ಬೆಂಡೆದ್ದು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಶಾಪಿಂಗ್ ಮಾಡಲೇಬೇಕಂತ ಹೇಳಿ. ಈ ಗಂಡು ಏನು ಮಾಡ್ತಾ ಇತ್ತು ಅಂದರೆ, ಅಲ್ಲಿ ಯಾರೋ ಒಂದು ಆಂಟಿ ನಿಂತಿತ್ತು. ಸುಮ್ಮನೆ ಹಿಂಗೇ ನೋಡ್ತಿದ್ದ. ಪಾಪ ಕಾಲೇಜಲ್ಲಿ ಏನೋ ವರ್ಕೌಟ್ ಆಗಲಿಲ್ಲ ಅಂತ ಕಾಣ್ತದೆ. ಅಲ್ಲಾರು ನೋಡುವ ಹೇಳ್ತಿ ಕುಕ್ಕರ್ ತಗೊಂಡಿದ್ದಲ್ಲ, ಅದ್ರ ಹಿಡಿಕೆ ತಗೊಂಡು ಒಂದು ಬಿಟ್ಲಂತೆ. ನನಗೇನು ಗೊತ್ತಿಲ್ಲ ಅಂತ ನೋಡ್ತಾ ಇದೆಯಾ? ಈ ಎಕ್ಸ್ಚೇಂಜ್ ಇರೋದು ಕುಕ್ಕರ್ಗೆ. ಆಯ್ತಲ್ವಾ? ಅವಳಿಗೆಲ್ಲ ವಾಪಸ್ ಬಾ ಅಂತ ಅನುಮಾನ ಆಯ್ತಲ್ವಾ? ಒಂದು ಸಣ್ಣ ಅನುಮಾನ ಇವತ್ತು ಏನು ಮಾಡ್ತಾ ಇದೆ ಅಂದರೆ ನಮ್ಮ ಸಂಸಾರವನ್ನೇ ಮುರಿದು ಹಾಕ್ಬಿಡ್ತಾ ಇದೆ. ಆದರೆ ಜಾನಪದದಲ್ಲಿ ಎಂಥ ಅದ್ಭುತವಾದಂಥ ಒಂದು ಬದುಕನ್ನು ಅವರು ಕಟ್ಕೊಡ್ತಾ ಇದ್ರು ಅಂತ ಹೇಳಿ. ಹೆಂಡತಿ ಬಂದಂತೆ ಗಂಡನ ಕೇಳದಂತೆ, ರೀ ನಮ್ಮ ಮನೆ ಕೆಲಸದೊಳೇನೆಲ್ಲ ತಪ್ಪಾಗಿ ನಡ್ಕೊಂಡ್ರೆ, ಇಲ್ಲ ಕೊಡು ಇದೇಕೆ ಇಂಥ ಅನುಮಾನ ಅಂತ. ಅಲ್ಲ ಕಣ್ರಿ, ನೆನಗಂಟ ಬಂದು ಅವಳು ಅಮ್ಮನವ್ರೆ ಅಂತಿದ್ದು, ಇವತ್ತು ಬಂದು ಅಕ್ಕವ್ರೆ ಅಂತ ಅವಳಲ್ಲಿ ಈ ಸಮಾಚಾರ. ಓಕೆ, ಆದ್ದರಿಂದ ಜಾನಪದದಲ್ಲಿ ಎಲ್ಲಕ್ಕೂ ಉತ್ತರ ಉಂಟು, ಹುಡಿಕೊಳ್ಬೇಕು. ಆಯ್ತಲ್ವ? ಆದ್ದರಿಂದ ಅದ್ಭುತವಾದ ಸಾಹಿತ್ಯ. ನೀವು ಯಾವ ಥರ ಕೇಳಿ, ಪ್ರೀತಿ, ಪ್ರೇಮ, ಜಗಳ, ಆಮೇಲೆ ದೇವರು. ಆಯ್ತಲ್ವ? ದೇವ್ರು ಅಂದಾಗ ಒಂದು ನೆನಪಾಯ್ತು, ನಾನು ಹೇಳಬೇಕು. ಇವತ್ತಿನ ಕಾಲದಲ್ಲಿ ದೇವ್ರ ಕಟ್ರೆ ಗಟ 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 ಅಂತ ನಡುತ್ತೀವಿ. ಯಾಕಂದ್ರೆ ಮಾಡಿರೋ ಪಾಪ ಅಷ್ಟಿದೆ ನಮ್ಮದು, ಹೌದಲ್ಲ? ಚಾಮುಂಡವನಿಗೆ ಎದುರ್ಕತ್ತೀವಿ, ನಂಜುಂಡೇಶ್ವರನಿಗೆ ಎದುರ್ಕಂತೀವಿ, ಒಂದು ನಮ್ಮೂರಲ್ಲಿರುವಂಥ ಮಾರಪ್ಪನ ಎದುರ್ಕತ್ತೀವಿ, ಎಲ್ಲರಿಗೂ ಎದುರ್ಕತ್ತೀವಿ. ಆದರೆ ಜನಪದರು ಯಾರಿಗೂ ಎದುರ್ತಿರ್ಲಿಲ್ಲ. ದೇವರನ್ನ ಹಿಡಿದು ಜಗ್ಗಿಸಿ ಪ್ರಶ್ನೆ ಮಾಡುವಂಥ ಅಧಿಕಾರ ಅವ್ರಿಗಿತ್ತು. ಯಾಕೆಂದ್ರೆ ಅವ್ರು ಲಂಚ ಹೊಡಿತಿರ್ಲಿಲ್ಲ, ಅವ್ರು ಮೋಸ ಮಾಡ್ತಿರ್ಲಿಲ್ಲ, ಇನ್ನೊಬ್ಬರದನ್ನೇ ಕಿತ್ಕೊಳ್ತಿರ್ಲಿಲ್ಲ, ಇದ್ದುದ್ರಲ್ಲಿ ಸಂತೋಷ ಬದುಕ್ತಾ ಇದ್ರು. ಎಷ್ಟು ಚೆನ್ನಾಗಿ ಅವರು ದೇವರನ್ನು ಆರಾಧಿಸ್ತಾರೆ ಅಂತ ಹೇಳಿ. ಬಾರೆ ದಂಡಿ ನವ ಬಂದೆಲ್ಲಿ ಗೋದಿಯೇ, ಮಂದಾಲಿಗಾವೆ ಮಣೆಯಾವೆ ಮಂದಾಲಿಗಾವೆ. ಬಾರೆ ದಂಡಿ ನವ ಬಂದೆಲ್ಲಿ ಗೋದಿಯೇ, ಮಂದಾಲಿಗಾವೆ ಮಣೆಯಾವೆ ಮಂದಾಲಿಗಾವೆ. ಮಂದಾಲಿಗಾವೆ ಮಣೆಯಾವೆ ದಂಡಿನವ್ವ, ನೀ ಕೊಟ್ಟ ಕಂದಣ್ಣನವನೇ ತೊಡೆ ಮ್ಯಾಲೆ ತಾಯಿ ತೊಡೆ ಮ್ಯಾಲೆ. ಬಾರೆ ದಂಡಿ ನವ ಬಂದೆಲ್ಲಿ ಗೋದಿಯೇ, ಮಂದಾಲಿಗಾವೆ ಮಣೆಯಾವೆ ಮಂದಾಲಿಗಾವೆ. ನೀ ಕೊಟ್ಟ ಕಂದಣ್ಣ ತೊಡೆ ಮ್ಯಾಲೆ ಹಾಕಿಕೊಂಡು ನಿನ್ ಆರೂತಿಗೂವ ಮುಡಿಸೇವು ತಾಯಿ ಹೂವ ಮುಡಿಸೇವು. ನಿನ್ ಆರೂತಿಗೂ ಮುಡಿಸು ಅರಬೆಳ್ಳು ನೊಂದಾವೋ, ನಿನ್ನ ಪಾದಕ್ಕೆ ಬೊಗ್ಗಿ ನಮ್ಗೆ ನಡನೊಂದೋ ತಾಯಿ ಶಿರನೊಂದೋ. ಬಾರೆ ದಂಡಿ ನವ ಬಂದೆಲ್ಲಿ ಗೋದಿಯೇ, ಮಂದಾಲಿಗಾವೆ ಮಣೆಯಾವೆ ಮಂದಾಲಿಗಾವೆ. ಎಂತ ಅದ್ಭುತ ಸಾಹಿತ್ಯವನ್ನ ಕಟ್ಕೊಟ್ಟಿದ್ದಾರೆ ನಮ್ಮ ಜನಪದರು. ಇದು ವಿಶ್ವ ಸಾಹಿತ್ಯದಲ್ಲಿ ಎಲ್ಲಾದ್ರೂ ಹುಡುಕಿದ್ರೆ ಸಿಗುತ್ತಾ? ಟ್ರೈ ಮಾಡಿ. ತಾಯಿ ನಮ್ಮ ಮನೇಲಿ ಸೋಫಾ ಸೆಟ್ ಇಲ್ಲ ತಾಯಿ, ಆಗ ಹುಟ್ಟಿರ್ಲಿಲ್ಲ, ಬಿಡಿ ಆಗಲಿಲ್ಲ ಆಯ್ತಲ್ವ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದನ್ನೇ ನೀವು ಆವರಣ ಮಾಡ್ತಾ ಇದ್ದೀವಿ. ಒಂದು ಮಂದ್ಲಿಗೆ ಇದೆ, ಒಂದು ಮಣೆ ಇದೆ, ದಯಮಾಡಿ ಅದರಲ್ಲೇ ನಿನ್ ಬಾರವ್ವ. ನಿನ್ನ ವರಪ್ರಸಾದದಿಂದ ಹುಟ್ಟಿದಂಥ ಮಗ, ಅದನ್ನು ಹಾಕೊಂಡು ಜೋಗುಳ ಒಂದಕ್ಕೊಂದು ಹೋಗ್ತಾನೆ ಇರ್ತದ್ರಿ. ಮಗನನ್ನು ಎಷ್ಟು ಚೆನ್ನಾಗಿ ಅವತ್ತು ಜಾನಪದರು ವರ್ಣಿಸಿದ್ದಾರೆ. ಇವತ್ತು ಹಾಯ್ ಬೇಬಿ ಹೌ ಆರ್ ಯು ಹುಡ್ತಾನೆ ಇಂಗ್ಲೀಷ್ ತುರುಕ್ಬೇಕತ್ತೆ, ಗೊತ್ತಾಯ್ತಲ್ವಾ? 2 ಮೂಗ್ನೊಳ್ಳೆ 2 ಕಣ್ಣು ಬಿಟ್ಟಿರ್ತೀವಿ, ಉಳಿದೆಲ್ಲ ಪ್ಯಾಕ್ ಮಾಡ್ಬಿಟ್ಟಿರ್ತೀವಿ ಹಂಡಿಲಿ ಎಲ್ಲ, ಗೊತ್ತಾಯ್ತಲ್ವ? ಅದು ಕುಯ್ಕ್ ಅಂತ ಹುಚ್ಚೆನೂ ಒಯ್ಯಂಗಿಲ್ಲ, ಅದು ಇದಾಯ್ತಲ್ವಾ? ಪ್ಯಾಂಪರ್ ಬೇಬಿ ಮಾಡಿ ಬಿಸಾಕಿದೀವಿ ಅವನ್ನ. ಇಲ್ಲಿ ಬಂದು ಆಟ ಆಡ್ಲಾ ಅಂದ್ರೆ ಎಲ್ಲ ಆಡೋದು ಅದು. ಅವ್ರಮ್ಮ ಈಚೆ ಬಿಟ್ಟಿದ್ರಲ್ವೇ, ಅಯ್ಯೋ ನನ್ನ ಮಗ 2 hours ಗೇಮ್ ಆಡ್ತಾನೆ ಡಾಕ್ಟರ್ ಅಂತ. ಇಲ್ಲ ಆಡ್ತಾನೆ, ಮೊಬೈಲಲ್ಲೇ ಆಡ್ತಾನೆ ಡಾಕ್ಟರ್ ಅಂತ. ದೊಡ್ಡ ರೋಗ ಬರ್ತದೆ, ಇನ್ನೇನಾಗ್ತದೆ ನಮಗೆ? ಅರ್ಥ ಆಯ್ತಲ್ರಿ?
ಆದ್ದರಿಂದ ದೇವರು ಎಂಥ ಒಂದು ಸಾಹಿತ್ಯವನ್ನು ಅವರು ಕಟ್ಕೊಟ್ರು ಅಂತ ಹೇಳಿ. ಈಗ ಒಬ್ಬರು ಹೆಂಡತಿ ಮಿಸ್ ಆಗ್ಬಿಟ್ಟಿದ್ರು ಸರ್. ಹೆಂಡತಿ ಮಿಸ್ ಆದಾಗ ಅಲ್ಲ, ಈಗ ಗೌರಿ ಹಬ್ಬ ಬರ್ತದಲ್ವಾ, ಅವ್ನು ಗಣಪತಿ ಹತ್ರ ಹೋಗ್ಬಿಟ್ಟವನೆ, ದೇವರೇ ನಮ್ಮ ಮಿಸ್ಸಸ್ ಎಲ್ಲೋ ಕಾಣಿ ಆಗ್ಬಿಟ್ಟವ್ರು, ಐ ಆಮ್ ಸೋ ಸಾರಿ ಭಕ್ತ. ಅಲ್ಲಿ ಭಕ್ತ ಅಲ್ಲಿ ರಾಮ ಇದ್ದಾನೆ, ಒಂದು ರಿಕ್ವೆಸ್ಟ್ ಮಾಡಿ ರಾಮನ ಹತ್ರ ಹೋದ ಅವನು ಭಕ್ತ. ರಾಮ ನಮ್ಮ ಮಿಸ್ಸಸ್ ಎಲ್ಲೋ ಕಾಣಿ ಆಗ್ಬಿಟ್ಟವ್ರು, ಹುಡಿ ಕೊಡಪ್ಪ ಅಂತ ಹೇಳ್ದ. ಇವನ್ ಕೆಲಸ ಮಾಡು, ಪಕ್ಕದ ಹನುಮಂತನ ಗುಡಿ ಇದೆ, ನೀನು ಅಲ್ಲೋ ಕೇಳ್ಕೊ, ಯಾಕಂದ್ರೆ ನಮ್ಮ ಮಿಸ್ಸಸ್ ಕಾಣಿ ಆದಾಗ್ಲೂ ಅವನೇ ಹುಡಿಕೊಟ್ಟಿದ್ದ. ಸ್ನೇಹಿತರೆ, ಇದೆಲ್ಲ ಓದ್ಕೊಂಡು ಬರ್ತಿದ್ದಲ್ಲ, ಇಲ್ಲಿಲ್ಲ ಅದು ಆಯ್ತಲ್ಲ. ನಾನು ಏನು ಮಾತಾಡ್ಬೇಕಂತಿದ್ದೆ ಬಹುತೇಕ ಮೇಡಮ್ ಪೀಟಿಕೆ ಹಾಕೊಟ್ರು. ನಾನು ಏನು ಮಾಡಿದೆ, ಚಾನಲ್ ಚೇಂಜ್ ಮಾಡಿದೆ. ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಬೇಕು, ಓದಬೇಕು. ಹಾಗಾಗಿ ಜಾನಪದ ಸಾಹಿತ್ಯ ಅಂದ್ರೆ ಅದು ಸಮುದ್ರ. ಅದು ನೀವೆಷ್ಟೇ ಮುಗಿದ್ರೆ, ನಾನು ಹೇಳ್ದಲ್ಲ ಇವತ್ತು ಒಬ್ಬ ಹಂಸಲೇಖ ಅಷ್ಟು ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಅವ್ರಿಗೆ ಯಾರು ಕಾರಣ ಅಂದರೆ, ನೀವು ಅವರ ಹಾಡುಗಳ ಕೆಲವೊಂದು ಪದಗಳನ್ನು ಕೇಳಿ ಜಾನಪದಿ ಅಂಶ ತುಂಬಿ ತುಳುಕುತ್ತೆ ಅವರು, ಅದ್ಭುತ. ಅಲ್ಲಿಂದ ಅವ್ರು ಏನು ಮಾಡಿದ್ರು ಅಂದರೆ ಕೊಳ್ಳೆ ಹೊಡೆದ್ರು. ಅದಕ್ಕೆ ಹೇಳಿದ್ದು ಪದ ಬಂದರೇಳು ಭಾರದಿರಿ ಶರಣಾಗು. ಜನಪದರು ಹೇಳಿದ ಮಾತಿದು, ಪದ ಬಂದರೇಳು ಭಾರದಿರಿ ಶರಣಾಗು, ಪದ ಉಂಟು ನನ್ನ ಎದೆಯಲ್ಲಿ ತಾಮ್ರ. ಯಾಕೆ ಇದೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ನಿಮಗೆ ಎಂಥ ಅದ್ಭುತವಾದಂಥ ಒಂದು ಸಿರಿ ಸಂಪತ್ತು ನಮ್ಮ ಜನಪದ ಸಾಹಿತ್ಯದಲ್ಲಿ. ಇವತ್ತು ಗಂಡ ಹೆಂಡ್ತೀರ ಏನ್ ಮಾಡಿದ್ದಾರೆ ಅಂದ್ರೆ, ಅದೇ ನಾನು ಹೇಳಿದ್ದಲ್ಲ, ಯಾಕೆ ಅಲ್ಲೇ ಹೋಗ್ತಾ ಇದ್ದಾರೆ, ನಮ್ಮ ಬದುಕನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತದ್ದು ದಾಂಪತ್ಯ ಅಲ್ಲ, ಹೌದಲ್ಲ? ಅದಲ್ಲ, ಆ ದಾಂಪತ್ಯ ಒಂದು ಚೆನ್ನಾಗಿದ್ರೆ ಎಲ್ಲವೂ ಸುಖವಾಗಿರುತ್ತದೆ. ಇವತ್ತು ಸಣ್ಣ ಪುಟ್ಟೊತ್ತಿಗೆ ಇಟ್ಟಿಕ್ಲಿಲ್ಲ ಅಂತ ಗಲಾಟೆ ಮಾಡ್ತೀವಿ, ಆರೋಗ್ಯದ ಅಂತ ಗಲಾಟೆ ಮಾಡ್ತೀವಿ. ಬೆಳಗ್ಗೆಗೆ ಒಂದು ತರ, ಮಧ್ಯಾಹ್ನಕ್ಕೆ ಒಂಥರ, ಸಾಯಂಕಾಲಕ್ಕೆ ಒಂಥರ ಮಾಡಬೇಕು. ಆ ಹೆಂಡ್ತಿಗೆ ಅವಳಿಗೆ ಅಯ್ಯೋ ಒಂದೊಂಥರ ಮಾಡಿ ಇಕ್ಕಲಿಕ್ಕಿದ್ದೇನೆ, ಓಡ್ಲಿಕ್ಕೆ ಕಡೆ ಹೋಗಾಯ ಆತಗೆ ಅಂದ. ಇನ್ನೇನು 2000 ಮುಖ ನೋಡ್ಕೊಂಡು ಇವನು ಸುಮ್ಮನೆ ಇರ್ಬೇಕು, ಹೌದಲ್ಲ? ಎಲ್ಲ ನಿಮ್ಮನೆ ಕತೆನೆ, ನಾನೇನು ನಮ್ಮನೆ ಕತೆ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಹೇಳ್ತಾಳಂತೆ, ಹೆಂಡ್ತಿ ತಣ್ಣಗಿರ್ಬೇಕು, ಅಡುಗೆ ಬಿಸಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಂತ, ಗಂಡ ಕರೆಕ್ಟ್ ಟೈಮ್ ಬರ್ಬೇಕಂತ. ಇಲ್ಲ ಅಂದ್ರೆ ಅವಳಿಗೆ ತಣ್ಣಗಿರ್ತದೆ, ಹೆಂಡ್ತಿ ಬಿಸಿಯಾಗಿರ್ತಾಳೆ ಅಂತ ಹೇಳಿ. ಹಿಂಗೆ ಒಂದು ಫ್ಯಾಮಿಲಿನಲ್ಲಿ, ಜಾನಪದರಲ್ಲಿ ಹೆಂಡ್ತಿ ಮೈಗಳ್ಳಿ, ಅವಳಿಗೆ ಕೆಲಸ ಮಾಡೋದಿಲ್ಲ, ಗಂಡನ ಕೈಲೇ ರುಬ್ಬಿಸ್ಬೇಕು. ಅದಕ್ಕೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಗಂಡ ಏನ್ ಮಾಡ್ತಾನೆ ಅಂದ್ರೆ ಸಜ್ಜತೆನೆ ತಂದಿರ್ತಾನೆ. ತಂದ್ಬಿಟ್ಟು ಎಂತ ಸುಂದರವಾಗಿದೆ ಈ ಹಾಡನ್ನ ಮೂಲಕ ನನ್ನ ಈ ಮಾತಿಗೆ ವಿರಾಮವನ್ನು ಹಾಕ್ಬೇಕು ಅಂತ ನಾನು ಬಯಸಿದ್ದೀನಿ. ಗಂಡ ಬಂದ್ಬಿಟ್ಟು ಮೇಡಮ್ ಹೇಳ್ತಾನೆ ಹೆಂಡ್ತಿಗೆ, ಇದು ನನ್ನ ಉತ್ತರ ಕರ್ನಾಟಕ ಭಾಗದ ಹಾಡಿದು ಆಯ್ತಲ್ವಾ, ನೀವು ಕಲಿಬೇಕು, ಬೆಳಿಬೇಕಂದ್ರೆ ನಿಮಗೆ ವಿಶ್ವದ ನಾಲೆಡ್ಜ್ ಎಲ್ಲವೂ ಬರಬೇಕು. ಕುವೆಂಪು ಅವ್ರು ಹೇಳ್ತಾರೆ, ಈಗಲೇ ನಿಮ್ಮ ಮನದ ಕಿಟಕಿ ಭಾಗಗಳನ್ನ ತೆರೆದಿಡಿ, ಬರುವ ಜ್ಞಾನ ವಿಶ್ವದ ಯಾವ ಎಡೆಯಿಂದಲ್ಲಾರು ಬರಲಿ ಅಂತ ಹೇಳ್ತಾರೆ. ಅಂತ ಶಕ್ತಿ ನೀವು ಬೆಳೆಸ್ಕೊಳ್ಬೇಕು. ಇಲ್ಲ ಅಂದ್ರೆ ಬರೀ ಪುಸ್ತಕದ ಉಳುವು ಆಗ್ತಿರಿ, ಇದಾಯ್ತಲ್ವಾ, ಅದು ಪ್ರಯೋಜನ ಇಲ್ಲ. ಅದರಿಂದ ಅವನ ಗಂಡ ಬಂದ್ಬಿಟ್ಟು, ಸಜ್ಜಿತೇನೆ ತಂದೀನಿ ಕುಟ್ಟೇಳೆ ನನ್ನ ರಾಣಿ, ಸಜ್ಜಿತೇನೆ ತಂದೀನಿ ಕುಟ್ಟೇಳೆ ನನ್ನ ರಾಣಿ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ್ ನನಗೀಗ, ಕುಟ್ಟಂಗಿಲ್ಲ ನನ್ನ ರಾಯ ಜ್ವರ ಬಂದಾವ್ ನನಗೀಗ, ಸಜ್ಜೆತೇನೆ ಕುಟ್ಟೀನಿ ನಾದೇಳೆ ನನ್ನ ರಾಣಿ, ಸಜ್ಜೆತೇನೆ ಕುಟ್ಟೀನಿ ಬೀಸೇಳೆ ನನ್ನ ರಾಣಿ, ಬೀಸಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ್ ನನಗೀಗ, ಸಜ್ಜೆತೇನೆ ಬೀಸಿನಿ ನಾದೇಳೆ ನನ್ನ ರಾಣಿ, ಸಜ್ಜೆತೇನೆ ಬೀಸಿನಿ ನಾದೇಳೆ ನನ್ನ ರಾಣಿ, ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ್ ನನಗೀಗ, ಸಜ್ಜೆತೇನೆ ನಾದಿನಿ ರೊಟ್ಟಿ ತಟ್ಟೆ ನಮ್ಮ ರಾಣಿ, ಸಜ್ಜೆ ಇಟ್ಟು ನಾದಿನಿ ತಟ್ಟೇಳೆ ನನ್ನ ರಾಣಿ, ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ್ ನನಗೀಗ, ಸಜ್ಜೆ ಹಿಟ್ಟು ಹುಣ್ಣೇಳೆ ನನ್ನ ರಾಣಿ, ಸಜ್ಜೆ ಹಿಟ್ಟು ತಟ್ಟೀನಿ ಹುಣ್ಣೇಳೆ ನನ್ನ ರಾಣಿ, ಅಂಗೇಳೋ ನನ್ನ ರಾಯ ಜ್ವರ ಹೋದಾವ್ ನನಗೀಗ. ನೋಡಿ, ಅವಳು ಅಡುಗೆ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ಒಂದು ಗಂಡ ಹೆಂಡರು ಎಷ್ಟು ಚೆನ್ನಾಗಿ ಒಂದು ಅವರು ಜಗಲ್ ಬಂದಿಯನ್ನು ಕಟ್ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿವರೆಗೆ ಜ್ವರ ಇತ್ತು, ಆದ್ರೆ ಅವನು ರೊಟ್ಟಿ ತಟ್ಟಿ ಉಣ್ಣಕ್ ಬಾರ್ಲೆ ಅಂದ ತಕ್ಷಣ ಜ್ವರವೇ ಹೊಟ್ಟೋಗ್ಬಿಟ್ಟು. ಇದೆಲ್ಲರೂ ಹುಡುಕಿದ್ರೆ ಸಿಗ್ತಾ ಇತ್ತಾ? ಆದರೆ ಜಾನಪದ ಸಾಹಿತ್ಯದಲ್ಲಿ ಇದು ಸಿಗುತ್ತೆ. ನೀವು ಹುಡುಕ್ಬೇಕಷ್ಟೆ, ನೀವು ಪ್ರಯತ್ನ ಮಾಡಬೇಕು. ಅದರಲ್ಲೂ ಇಂಥ ಒಂದು ಪವಿತ್ರವಾದಂಥ ಜಾಗದಲ್ಲಿ ಒಂದು ಪದವಿಯನ್ನು ಪಡಿತಾ ಇರತಕ್ಕಂಥದ್ದು, ಅದು ಎಷ್ಟೋ ಜನಕ್ಕೆ ಲಭ್ಯವಿಲ್ಲದೆ ಇರತಕ್ಕಂಥದ್ದು. ನೀವು ಬಂದಿದ್ದೀರಾ, ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲ ಸೋರ್ಸಸ್ನ ದಯಮಾಡಿ ನೀವು ಬಳಕೆ ಮಾಡ್ಕೋಬೇಕು. ಅದರಲ್ಲಂತೂ ನಾಲೆಡ್ಜ್, ನೀವು ಎಷ್ಟು ಕೊಳ್ಳೆ ಹೊಡಿತೀರೋ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರ. ಹಾಗಂತ ಹೇಳಿ ಕಂಪ್ಯೂಟರ್ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿರ, ನೋ. ನಾಲೆಡ್ಜ್, ಪುಸ್ತಕದಲ್ಲಿರುವಂಥ ಮಾಹಿತಿಗಳನ್ನು ನಮ್ಮ ಮೇಡಮ್ ಮತ್ತು ಸರ್ ಮತ್ತು ನಿಮ್ಮ ಶಿಕ್ಷಕ ಬಂಧುಗಳಲ್ಲಿರ್ತಕ್ಕಂಥ ಅಮೋಘ ಜ್ಞಾನವನ್ನು ನೀವು ಕಲಿತಾ ತನ್ಮೂಲಕ ನಮ್ಮ ಹಳ್ಳಿಯ ಹಾಡು ಪಾಡು
ಅವನ್ನ ಬಿಟ್ಟರೆ ನಿಮಗೆ ಬದುಕಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನು ನಾವು ಮಾರ್ವಾಡಿ ಬದುಕನ್ನು ಬದುಕಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನು ಅತ್ಯಾಧುನಿಕವಾಗಿ ಬದುಕೋಕ್ಕಾಗೋದಿಲ್ಲ. ಭೀಮರಾವ್ ಹಿರೇಗೌಡರು ಜೇಸಸ್ ಹೈಯರ್ ಎಜುಕೇಷನಲ್ಲಿ ಬದುಕ್ತಾ ಇದ್ರೂ ಸೋಬಾನ ಪದಗಳನ್ನು ಮರ್ತಿಲ್ಲ, ಬೀಸೋ ಪದಗಳನ್ನು ಬದುಕಿಲ್ಲ, ನಮ್ಮ ತಂದೆ ತಾಯಿಗಳನ್ನು ಮರ್ತಿಲ್ಲ ನಾವು. ಗೊತ್ತಾಯ್ತಲ್ವ? ನಮ್ಮ ಹಟ್ಟಿ, ನಮ್ಮ ದನ, ನಮ್ಮ ಕರು, ನಮ್ಮ ಒಂದು ಬಾಂಧವ್ಯ, ಆ ನಂಟಿಸ್ತಿಕೆಯನ್ನು ನಾವು ಓದಿಲ್ಲ. ಅದಕ್ಕೆ ಹೇಳ್ತಾರೆ, ನನಗೆ ಹೇಳ್ತಾ ನೀವು ನನ್ನ ತಲೆ ಕೂದಲಿರುವಷ್ಟು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಹೇಳಿದ್ದು, ಬಳಗ ಇದ್ದವಳು ಬಳಗ ತಪ್ಕೊಂಡು, ಬಳಗ ಇದ್ದವಳು ಅಳಗೆ ತಪ್ಕೊಂಡು ಅಂತ. ನೋಡಿ, ಬಳಗದ ಬಗ್ಗೆ ಅವರು ಹೇಳಿದ್ದಾರೆ. ಹೌದಾ? ನಮ್ಮ ಜಾನಪದರು ಏನನ್ನು ಹೇಳಿ ಏನು ಬಿಟ್ಟಿಲ್ಲ, ಎಲ್ಲವೂ ಇದೆ. ಅದೊಂದು ಬತ್ತಲಾರದ ಗಂಗೆ, ಅರ್ಥ ಆಯ್ತಾ? ಅದೊಂದು ಜ್ಞಾನದ ಸಮುದ್ರ. ಅದರ ಎಲ್ಲ ಒಂದು ಉಪಯೋಗ ನಿಮಗಾಗಲಿ ಅಂತ ಹೇಳಿ ಇದೊಂದು ಸುದೈವ ಅಂತ ನಾನಾದರೂ ಭಾವಿಸ್ತೀನಿ. ಇಲ್ಲಿವರೆಗೆ ಮೇಡಮ್ ಹೇಳಿದಾಗ ನಿಜ, ನನ್ನನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಬೇರೆ ಬೇರೆ ವಿಚಾರದಲ್ಲಿ ನಾನು ಮಾತನಾಡ್ತಿದ್ದೆ. ಆದರೆ ನಾನೇ ರಿಸರ್ಚ್ ಮಾಡಿ ಡಾಕ್ಟರೇಟ್ ಪಡೆದಂಥ ಒಂದು ಜಾನಪದದಲ್ಲಿ ಮಾತಾಡಲಿಕ್ಕೆ ನನಗೆ ಇದುವರೆಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಹಾಡುಗಳನ್ನು ಹಾಡ್ತಾ ಇದೆ, ಆದರೆ ಒಂದು ಸಬ್ಜೆಕ್ಟ್ ಕುರಿತು ಮಾತನಾಡುವಂಥ ಒಂದು ವಿಚಾರ, ಅದು ತನ್ನ ಮೂಲಕ, ನಿಮ್ಮ ಮೂಲಕ, ಈ ಕಾಲೇಜಿನ ಮೂಲಕ ಅದನ್ನು ನಾನು ಸಾದರಪಡಿಸ್ಕೊಳ್ಳಲಿಕ್ಕೆ, ಅದರ ಒಂದು ಪ್ರತಿಫಲವನ್ನು ಪಡೀಲಿಕ್ಕೆ ಅದು ಸಕ್ಸಸ್ ಆಯಿತು. ನಾನು ಮೇಡಮ್ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ, ಅದು ನಿಜ. ನಿಮ್ಮ ಹಾಗೆ ಅವತ್ತಿನ ಕಾಲದಲ್ಲಿ ಪುಟಾಣಿ ಕಣ್ಣುಗಳನ್ನು ಬಿಟ್ಟುಕೊಂಡು ಯಾವ ರೂಮ್ ಕೂತ್ಕೊಂಡು ಓದೋದು ಅಂತ ನಮಗೆ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ನಮ್ಮನ್ನೆಲ್ಲ ತಿದ್ದಿ ಅನೇಕ ಹಾಡುಗಳನ್ನು ಹಾಡಿ ರಾಜ್ಯ ಮಟ್ಟದ ಒಂದು ಜಾನಪದ ಗೀತಿನಲ್ಲಿ 2ನೇ ಬಹುಮಾನವನ್ನು ಪಡೀಲಿಕ್ಕೆ ಅವರ ಸಹಕಾರ ಇತ್ತು. ನಾನು ಅದರಲ್ಲಿ 2ನೇ ಬಹುಮಾನವನ್ನು ಪಡ್ಕೊಳ್ತೀನಿ. ಹನುಮಂತನಗರದಲ್ಲಿ ನಡೆದಂತಹ ಒಂದು ಜಾನಪದ ಗೀತೆ ಸ್ಪರ್ಧೆಯಲ್ಲಿ ನನಗೆ ರಾಜ್ಯ ಮಟ್ಟದಲ್ಲಿ 2ನೇ ಬಹುಮಾನ ಬರ್ತದೆ. ಅದರ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಡಾಕ್ಟರ್ ಕೆಂಪಮ್ಮ ಮೇಡಮ್ಗೆ ಸಿಗಬೇಕು. ತನ್ನ ಮೂಲಕ ನಾನು ಬಹಳ ಆಭಾರಿಯಾಗಿದ್ದೇನೆ. ಅವರು ಕರೆದ ತಕ್ಷಣ ಹಿಂದೆ ಮುಂದೆ ನೋಡಿಲ್ಲ, ನಾನು ಬರ್ತೀನಿ ಅಂತ. ಯಾಕೆಂದರೆ ಅದು ಋಣ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಗುರ ಋಣ, ತಾಯಿ ಋಣ ಮತ್ತು ಮಣ್ಣಿನ ಋಣ ಇವ್ಯಾವುದನ್ನು ತೀರ್ಸ್ಲಿಕ್ಕೆ ಆಗೋದಿಲ್ಲ. ಸಿಕ್ಕಿದಂಥ ಅವಕಾಶಗಳಲ್ಲಿ ಮಾಡುವಂಥ ಸೇವೆಯೇ ನಮ್ಮ ಸೌಭಾಗ್ಯ. ಇನ್ನು ಕೆಂಪೇಗೌಡರ ಬಗ್ಗೆ ನಾನು ಹೇಳಂಗೇ ಇಲ್ಲ. ಅವರು ನಮಗೆ ತುಂಬ ವರ್ಷಗಳಿಂದ ಪರಮಾಪ್ತರು. ಆದರೆ ನನಗೆ ಗೊತ್ತಿಲ್ಲ, ಈ ಕಾಲೇಜಿನಲ್ಲಿ ಅವರು ಪ್ರಾಂಶುಪಾಲರಾಗಿದ್ದರೆ ಮೊದಲು ಹೇಳಿದರು, ಬಟ್ ನಾವಿಬ್ಬರು ಭೇಟಿ ಮಾಡಲಿಲ್ಲ ಸರ್ ನಾನು. ಮತ್ತು ಎಲ್ಲ ಒಳ್ಳೆಯ ಸರ್ಗಳ ಸಖ್ಯ ನಿಮಗಿದೆ. ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೂ ಎಲ್ಲೇ ಇಲ್ಲ, ದಯಮಾಡಿ ಬೌಂಡ್ರಿ ಹಾಕೋಬೇಡಿ ನೀವು. ಗೊತ್ತಾಯ್ತಲ್ವ? ಆ ಬೌಂಡ್ರಿ ಬಿಟ್ಟು ನಿಮ್ಮೆಲ್ಲರ ಒಂದು ಬುದ್ಧಿ ಚಾತುರ್ಯತ್ವವನ್ನು ನಾನು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಈ ಒಂದು ಸುದಿನ ಅಂತ ಅನಿಸ್ತದೆ. ಈ ವಿಶ್ವ ಜಾನಪದ ದಿನಾಚರಣೆಯನ್ನು ಬಂದು ನನ್ನ ಒಂದು ತೊದಲ ನುಡಿಯನ್ನು ಇಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಿಗೆ, IKSನಲ್ಲಿ ಕೆಲಸ ಮಾಡಿದಂತಹ ಮಹನೀಯರಿಗೆ, ಅದರಲ್ಲೂ ಜಾನಪದ ಸಾಹಿತ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇರ್ತಕ್ಕಂಥ ಡಾಕ್ಟರ್ ಕೆಂಪಮ್ಮ ಅವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯ ಶಿಕ್ಷಕ ಬಂಧುಗಳಿಗೆ, ಈ ಕಾಲೇಜಿನ ಧ್ರುವ ತಾರೆಗಳಾದಂಥ ನಿಮಗೆ ನನ್ನ ಅನಂತ ಪ್ರಣಾಮಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮನ ಆಗ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.